ನಯ ವಿನಯ, ತನ್ನ ಪ್ರಭಾವ, ಪರಿಣಾಮ ಎಲ್ಲದರ ಬಗ್ಗೆ ಹೇಳ್ಕೊಡ್ತಾನೆ. ಬಹಳ ವಿಸ್ತಾರವಾಗಿ ಹೇಳ್ಕೊಡ್ತಾನೆ. ಸುಮಾರು ಒಂದು 7-8 ಪದ್ಯಗಳು ಬರ್ತವೆ. ಅದರಲ್ಲಿ 1-2 ಪದ್ಯಗಳನ್ನು ಮಾತ್ರ ನಾನು ಇಲ್ಲಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಕದಳಿ ಗರ್ಭಶ್ಯಾಮಂ, ಪಂಪ ಹೇಳ್ಕೊಡ್ತಾನೆ ತನ್ನ ಬಣ್ಣದ ಬಗ್ಗೆ. ಕದಳಿ ಗರ್ಭಶ್ಯಾಮಂ, ಒಂದು ವಿದ್ಯಾರ್ಥಿ ಮಿತ್ರರಲ್ಲಿ ಆರಂಭದಲ್ಲಿ ಹೇಳ್ಕೊಡ್ತೀನಿ. ಹಳೆಗನ್ನಡ ಕಷ್ಟ ಅಥವಾ ಕ್ಲಿಷ್ಟ ಅಂತ ಹೇಳಿ ದಯವಿಟ್ಟು ಯಾರು ಹೆದರಿ ಹಿಂದಕ್ಕೆ ಹೋಗಬೇಡಿ. ಒಮ್ಮೆ ಬಿಟ್ಟು ಮತ್ತೊಮ್ಮೆ ಪ್ರಯತ್ನ ಮಾಡಿದರೆ ಮತ್ತು 3ನೇ ಸಲ ಓದಿದರೆ ಖಂಡಿತವಾಗಿ ಎಲ್ಲ ಹಳೆಗನ್ನಡ ಕವಿಗಳು ನಿಮ್ಮನ್ನು ಸಮೀಪಕ್ಕೆ ತಗೊಳ್ತಾರೆ. ಒಂದು ತಂತ್ರಗಾರಿಕೆಯಲ್ಲಿ ಏನು ಬೇಕು ಅಂದರೆ, ಒಂದು ಸ್ಕಿಲ್, ಒಂದು ಕುಶಲತೆ ಏನು ಬೇಕು ಅಂದರೆ, ಪದ್ಯಗಳನ್ನು ಸರಿಯಾಗಿ ಓದಬೇಕು, ಸರಿಯಾಗಿ ಪದಚ್ಛೇದ ಮಾಡಬೇಕು, ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಸ್ವಲ್ಪ ಶಬ್ದ ಭಂಡಾರ ಬೇಕು. ಆಗಲೇ ಪಾಟೀಲ್ ಅವರು ಹೇಳಿದ್ರು, ಸ್ವಲ್ಪ ಭಾಷೆಯ ಹಿನ್ನೆಲೆ ಬೇಕು, ಸ್ವಲ್ಪ ವ್ಯಾಕರಣದ ಹಿನ್ನೆಲೆ ಬೇಕು, ಸ್ವಲ್ಪ ಛಂದಸ್ಸು ಬೇಕು, ಸ್ವಲ್ಪ ಅಲಂಕಾರ ಬೇಕು, ಸ್ವಲ್ಪ ಇತಿಹಾಸ ಜ್ಞಾನ ಬೇಕು, ಸ್ವಲ್ಪ ಪುರಾಣ ಜ್ಞಾನ ಬೇಕು, ಸ್ವಲ್ಪ ಲೋಕಾನುಭವ ಬೇಕು. ಈಗ ನಿಮ್ಗನಿಸ್ಬಹುದು ಮತ್ತು ಇನ್ನೂ ಏನೇನು ಬೇಕ್ರಿ ಅಂತ ಎಲ್ಲ ಬೇಕು. ಪಂಪನನ್ನು ಓದಬೇಕು ಅಂದರೆ ಇಷ್ಟೇ ಬೇಕು, ಇಷ್ಟೇ ಸಾಕು ಅಂತಿಲ್ಲ. ಒಂದು ಕಾಲದಲ್ಲಿ ಮಹಾಭಾರತದ ಬಗ್ಗೆ ಒಂದು ಮಾತು ಬರ್ತಿತ್ತು. ಇಂಗ್ಲಿಷಿನ ಒಬ್ಬ ಖ್ಯಾತ ವಿಮರ್ಶಕ ಒಂದು ಕಡೆಗೆ ಬರೆದಿದ್ದಾನೆ, ಮಹಾಭಾರತವನ್ನ ಜೀವನದಲ್ಲಿ ಒಂದೇ ಒಂದು ಸಲ ಇಡಿಯಾಗಿ ಓದಿ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ನನ್ನ ಆಯುಷ್ಯ ಕಡಿಮೆ ಬೀಳ್ತದೆ ಅಂತ ಬರೆದಿದ್ದ. ಅರ್ಥ ಮಾಡಿಕೊಳ್ಳಿ, ಮಹಾಭಾರತದ ವ್ಯಾಪ್ತಿ ಎಷ್ಟು, ಅದರ ಪ್ರಭಾವ ಎಷ್ಟು ಅಗಾಧವಾಗಿರ್ಬೇಕು. ಒಂದು ಸಲ ಸರಿಯಾಗಿ ಓದಿ, ಒಂದು ಸಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಆಯುಷ್ಯದ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಅವನು ಹೇಳಬೇಕು ಅಂದ್ರೆ ಎಷ್ಟು ಅಗಾಧವಾಗಿರ್ಬೇಕು. ಅದರ ಕೆಲವು ಭಾಗಗಳು ಪಂಪ ಬಳಸ್ತಾರೆ. ನಮ್ಮಲ್ಲಿ ಬಹಳ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಪಂಪ ಭಾರತ ಅಂದ್ರೆ ಇಡೀ ಮಹಾಭಾರತ ಅಂತ ಹೇಳಿ ನಾವು ಮಹಾಭಾರತದ ಒಂದು ಅಂಗುಲ ಸಹಿತ ಪಂಪನಲ್ಲಿ ಬಂದಿಲ್ಲ. ಆದ್ರೂ ಪಂಪ ಇಸ್ ಗ್ರೇಟ್. ಯಾಕೆ ಅನ್ನೋದು ನಾನು ಹೇಳ್ತೀನಿ. ನಾನು ಒಂದು ಕಡೆಗೆ ವಿಮರ್ಶಕರು ಒಬ್ಬರು ಬರೆದದ್ದು ನೆನಪು ನನಗೆ, ವಿಶ್ವದಲ್ಲಿ ಹೆಸರು ಮಾಡಿರುವಂತಹ ಗ್ರೀಕ್ ಸಾಹಿತ್ಯ ಕೃತಿಗಳು 2, ಒಂದು ಇಲಿಯಡ್ ಮತ್ತು ಒಡೆಸ್ಸಿ. ಎಲಿಯಡ್ ಮತ್ತು ಒಡೆಸ್ಸಿ ವಿಮರ್ಶಕರು ಬರೀತಾರೆ, ಮಹಾಭಾರತವನ್ನು ಒಂದು ಕಡೆಗೆ ಇಟ್ಟುಕೊಂಡು ವಿಶ್ವದ ಶ್ರೇಷ್ಠಾದಿ ಶ್ರೇಷ್ಠ ಕಾವ್ಯ ಎನಿಸಿಕೊಂಡಿರುವಂತಹ ಇಲಿಯಡ್ ಒಡೆಸ್ಸಿಗಳನ್ನು ಒಂದು ಕಡೆಗೆ ಇಟ್ಟುಕೊಂಡು ನೋಡಿದರೆ ಗಾತ್ರ ಮತ್ತು ಸತ್ವದ ದೃಷ್ಟಿಯಿಂದ ವಿಶ್ವ ಪ್ರಸಿದ್ಧಿಯಾಗಿರುವಂತಹ ಇವೆರಡು ಕೃತಿಗಳು ಮಹಾಭಾರತದ 8ನೇ 1 ಭಾಗ ಕೂಡ ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಮಹಾಭಾರತದ 8ನೇ 1 ಭಾಗ ಕೂಡ ಈ ಕೃತಿಗಳು ಆಗೋದಿಲ್ಲ. ಈಗ ವಿಚಾರ ಮಾಡಿ ನಮ್ಮ ವ್ಯಾಸ ಎಷ್ಟು ದೊಡ್ಡವನು, ಈಗ ವಿಚಾರ ಮಾಡಿ ನಮ್ಮ ಪಂಪ ಎಷ್ಟು ದೊಡ್ಡವನು, ನನ್ನ ಎಷ್ಟು ದೊಡ್ಡವನು, ನಮ್ಮ ಕುಮಾರವ್ಯಾಸ. ಏನಾಗಿದೆ ಅಂದ್ರೆ ಒಂದೇ ಒಂದು ಕರ್ನಾಟಕ ಅನ್ನುವಂಥ ಒಂದು ಸಣ್ಣ ಬೌಂಡ್ರಿ, ಒಂದು ಸಣ್ಣ ಏರಿಯಾದಲ್ಲಿ ಇವರು ಹುಟ್ಟಿದ್ದು ಬೆಳೆದದ್ದು ದೊಡ್ಡ ಹೊಡೆತ ಕೊಟ್ಟಿದೆ ನಮಗೆ. ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೆ, ಮಹಾಕವಿ ಪಂಪ ಒಂದು ವೇಳೆ ಇಂಗ್ಲೆಂಡಿನಂಥ ಪ್ರದೇಶದಲ್ಲಿ ಹುಟ್ಟಿದ್ರೆ ಖಂಡಿತವಾಗಿ ಅವನು ವಿಶ್ವಕವಿ ಆಗ್ತಿದ್ದ. ನಾನು ಓಪನ್ ಆಗಿ ಹೇಳ್ತೀನಿ, ಮಹಾಕವಿ ಪಂಪನ ಶಕ್ತಿಯ ಮುಂದೆ ಯಾವ ಶೇಕ್ಸ್ಪಿಯರು ಇಲ್ಲ, ಮಿಲ್ಟನು ಇಲ್ಲ, ಕೀಟ್ಸ್, ಬೈರನ್, ದಾಂಟೆ ಯಾರೂ ಇಲ್ಲ. ಆ ಭಾಷೆಯ ಬಗ್ಗೆ ನಮಗೆ ಗೌರವ ಇದೆ, ಆ ಸಾಹಿತ್ಯ ಕೃತಿಗಳ ಬಗ್ಗೆ ನಮಗೆ ಗೌರವ ಇದೆ ಖಂಡಿತವಾಗಿ. ಆದರೆ ಸತ್ವದ ದೃಷ್ಟಿಯಿಂದ ಮಹಾಕವಿ ಪಂಪ ಜಗತ್ತಿನ ಯಾವ ಕವಿಗೂ ಕೂಡ ಕಡಿಮೆ ಇಲ್ಲ. ಅದಕ್ಕೆ ಒಬ್ಬರು ವಿಮರ್ಶಕರು ಬರೆದ್ರು, ಪಂಪನನ್ನು ನಾವು ಕೇವಲ ಮಹಾಕವಿ ಅನ್ನೋದು ಬೇಡ, ಕೇವಲ ಆದಿಕವಿ ಅನ್ನೋದು ಬೇಡ, ಅವನು ಸಹಸ್ರಮಾನದ ಶ್ರೇಷ್ಠ ಕವಿ. ಸಹಸ್ರಮಾನ ಅಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತದೆ ಅಂದ್ಕೊಳ್ತೀವಿ. 1000 ವರ್ಷಕ್ಕೆ ಒಬ್ಬ ಹುಟ್ಟಿ ಬರಬಹುದಾದಂಥ ಕವಿ ಮಹಾಕವಿ ಪಂಪ. ಯಾಕೆ ಈ ಮಾತು ಬಂತು ಅಂದ್ರೆ, ನಿಮ್ಗೆ ಗೊತ್ತಿರಲಿ, ವ್ಯಾಸ ಸಂಸ್ಕೃತದಲ್ಲಿ ಮಹಾಭಾರತವನ್ನು ಬರೆದು ಹೋಗಿದ್ದ. ಅವನ ನಂತರ ಅವನ ಪ್ರಮಾಣದಲ್ಲಿ ಸಂಸ್ಕೃತ ಸಹಿತ ಸೇರಿದ ಹಾಗೆ ಇತರ ಯಾವ ಭಾರತೀಯ ಭಾಷೆಯಲ್ಲಿಯೂ ಕೂಡ ಪಂಪನ ಮಟ್ಟದಲ್ಲಿ ಯಾರೂ ಮಹಾಭಾರತವನ್ನು ಬರೆದಿರಲಿಲ್ಲ. ಇನ್ನೊಂದು ಹೇಳ್ತೇನೆ, ದಯವಿಟ್ಟು ಕೇಳಿಸಿಕೊಳ್ಳಿ. ವ್ಯಾಸ ದೊಡ್ಡ ಕೃತಿ ಸಂಸ್ಕೃತದಲ್ಲಿ ಬರೆದು ಹೋಗಿತ್ತು ಮಹಾಭಾರತ. ಸಂಸ್ಕೃತವೂ ಸೇರಿದಂತೆ ಇತರ ಭಾರತೀಯ ಭಾಷೆಗಳಲ್ಲಿ ವ್ಯಾಸನ ನಂತರ ಪಂಪನ ಪ್ರಮಾಣದಲ್ಲಿ ಯಾರೂ ಭಾರತವನ್ನು ರಚನೆ ಮಾಡಲಿಕ್ಕೆ ಕೈ ಹಾಕಿರಲಿಲ್ಲ. ಪೇಳ್ವಡೆ ಪಂಪನೆ ಪೇಳ್ಗುಂ ಕತೆ ಪಿರಿದಾದೊಡಂ ಕಥೆಯ ಮೈ ಕಿಡಲ್ ಈಯದೆ ಮುಂ ಸಮಸ್ತ ಭಾರತವನ್ನು ಅಪೂರ್ವವಾಗಿ ಸಲೆ ಕೇಳಿದ ಕವೀಶ್ವರರ ಇಲ್ಲ.
ಪಂಡಿತರ ಒಂದು ಮಂಡಳಿ ಪಂಪನ ಆಶ್ರಯದಾತನಾದ ಅರಿಕೇಸರಿ ಕಡೆಗೆ ಹೋಗಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದಂತೆ. ಏನು? ಕತೆ ಪಿರಿದಾದೊಡಂ ಕತೆಯ ಮೈ ಕಿಡಲ್ ಈಯದೆ ಮೊಂ ಸಮಸ್ತ ಭಾರತಮನ್ ಅಪೂರ್ವವಾಗಿ ಸಲೆ ಕೇಳ್ದ ಕವೀಶ್ವರರ್ ಇಲ್ಲ. ಅಂಥದ್ರಲ್ಲಿ ಪೇಳುವುದೇ ಪಂಪನೇ ಪೇಳುಗುಂಬೆಂದು ತಗುಳ್ದು ಬಿಚ್ಚಳಿಸೆ ಪೇಳಲ್ ಒಡರ್ಚಿದೆನ್ ಈ ಪ್ರಬಂಧಮ. ಪಂಪ ಸ್ವತಃ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ಕೊಡ್ತಾರೆ. ಪಂಡಿತರು ಒತ್ತಾಯ ಮಾಡಿದರಂತೆ ಪಂಪನ ಮೇಲೆ, ನೀನು ಇಂಥದ್ದೊಂದು ಶ್ರೇಷ್ಠ ಕೆಲಸ ಮಾಡಬೇಕು. ಉತ್ತರ ಭಾರತದಲ್ಲಿ ನಡೆದು ಹೋದಂತಹ ಒಂದು ಮಹಾಪ್ರಸಂಗ, ಅದು ಕನ್ನಡ ಜನತೆಗೆ ಕನ್ನಡದಲ್ಲಿ ಪರಿಚಯ ಆಗಬೇಕು. ಅದನ್ನು ಮಾಡುವ ಯೋಗ್ಯತೆಯರು ಕರ್ನಾಟಕದಲ್ಲಿ ನಿನಗೆ ಒಬ್ಬನಿಗೆ ಅಂತೇಳಿ ಪಂಡಿತರು ಒತ್ತಾಯ ಮಾಡಿದ ಪ್ರಕಾರ ಪಂಪ ಏನ್ ಮಾಡ್ತಾನೆ, ಮಹಾಭಾರತವನ್ನು, ಪಂಪ ಭಾರತವನ್ನು ಬರೀತಾನೆ. ಒಂದು ಆರಂಭದಲ್ಲಿ ಅವನ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋದಾಗ ವಿಷಯಗಳು ಎಲ್ಲೆಲ್ಲ ಹೋಗಿ ದಿಕ್ಕು ತಪ್ಪಿಬಿಡ್ತದೆ ಕೆಲವು ಸಲ. ಮತ್ತೆ ಮೂಲ ವಿಚಾರಕ್ಕೆ ಬರ್ತೇನೆ. ಅವನು ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮತನು ಹಿತ ಮಿತ ಮೃದು ವಚನಂ ಅಪಗತ ಪಾಪಂ. ಒಂದು ಕಂದ ಪದ್ಯದಲ್ಲಿ ತನ್ನ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಾನೆ. ಕದಳಿ ಗರ್ಭಶ್ಯಾಮ ಅಂದ್ರೆ ಕಪ್ಪು ಬಣ್ಣದವನು, ಬಾಳೆ ಗೆಡ್ಡು ಬಿಚ್ಕೊಂಡು ಹೋದಾಗ ಒಂದು ರೀತಿ ಕಪ್ಪು ಬಣ್ಣ ಬರ್ತದೆ ಒಳಗೆ. ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ, ಮೃದುವಾದ ಗುಂಗುರು ಕೂದಲು, ಮೃದು ಕುಟಿಲ. ಹಳಗನದ ಕಷ್ಟ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಮೃದು ಕುಟಿಲ ಶಿರೋರುಹಂ ಶಬ್ದ ಬೇಕು, ಶಬ್ದ ಭಂಡಾರ ಬೇಕು. ಶಿರೋರುಹ ಕುಟಿಲ ಮೀನ್ಸ್ ವಕ್ರವಾದದ್ದು, ಗುಂಗುರು ಕೂದಲು. ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ. ಸರೋರುಹ ಅಂದ್ರೆ ಕಮಲ, ಕಮಲದ ಹಾಗೆ ದುಂಡನೆಯ ಮುಖವನ್ನು ಹೊಂದಿದ್ದನಂತೆ ಪಾಪ. ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ. ಮುಂದುವರೆದು ಹೇಳ್ತಾನೆ, ಮೃದು ಮಧ್ಯಮತನು. ತನ್ನ ಶರೀರ ಎಷ್ಟು ಗಾತ್ರ ಇತ್ತು ಅನ್ನೋದನ್ನು ಹೇಳ್ಕೊಳ್ತಾನೆ. ಮೃದು ಮಧ್ಯಮತನು ಹಿತ ಮಿತ ಮೃದು ವಚನ. ಇದು ಬಹಳ ಮುಖ್ಯವಾದದ್ದು. ಹಿತ ಮಿತ ಮೃದು ವಚನ. ಕನ್ನಡ ಕಷ್ಟ ಅಂತ ನಿಮಗೆ ಯಾರಿಗಾದರೂ ಅನಿಸಿದ್ರೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನನ್ ಮೃದು ಮಧ್ಯಮತನು ಹಿತ ಮಿತ ಮೃದು ವಚನ ಅಪಗತ ಪಾಪಂ. ಅವನು ಜೈನನಾಗಿದ್ದ ಕಾರಣ ತಾನೆಂದೂ ಹಿಂಸೆಯನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೊನೆ ಶಬ್ದವನ್ನು ಜೋಡಿಸ್ತಾನೆ, ಅಪಗತ ಪಾಪಂ. ಪಾಪವನ್ನು ಕಳೆದವನು ಅಥವಾ ಪಾಪವನ್ನು ಮಾಡಲಾರದವನು. ಇನ್ನು ಆ ಕಾಲದಲ್ಲಿ ಪಂಪನಿಗೆ ಪ್ರಸಿದ್ಧಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಇನ್ನೊಂದು ಮಾತು ಹೇಳಲೇಬೇಕು. ಅವನೇ ಹೇಳ್ಕೊಳ್ತಾನೆ ಹೆಮ್ಮೆಯಿಂದ, ಕೇರಳ ವಿಟೀಕಟಿ ಸೂತ್ರಾರುಣಮಣಿ. ನಿಮ್ಗೆ ಈ ಶಬ್ದ ಸ್ವಲ್ಪ ಬೇರೆ ಬೇರೆ ಅನಿಸ್ಬಹುದು. ಕೇರಳ ವಿಟೀಕಟಿ ಸೂತ್ರಾರುಣಮಣಿ ಮಲಯ ಯುವತಿ ದರ್ಪಣನ್ ಆಂಧ್ರಿ ನೀರಂದ್ರ ಬಂಧುರ ಸ್ತನಹಾರಂ ಉದಾರಂ ಸರಸ್ವತಿ ಮಣಿಹಾರಂ. ಇದು ಬಿರುದು ಪಂಪಂತಿ. ಸರಸ್ವತಿ ಮಣಿಹಾರ, ಸರಸ್ವತಿ ಕೊರಳಹಾರ ತಾನಾಗಿದ್ದಂತೆ. ಈ ಶಬ್ದಗಳು ಏನು ಹೇಳ್ತವೆ ಅನ್ನೋದನ್ನು ಒಂದಿಷ್ಟು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಕೇರಳ ವಿಟಿ ಕಟಿ ಸೂತ್ರಾರುಣ ಮಣಿ. ಯಾರಿಗಾದ್ರೂ ಅರ್ಥ ಆದ್ರೆ ಒಂದು ಕ್ಷಣ ಹೇಳಬಹುದು. ಕೇರಳದ ಯುವತಿಯರ ಸೊಂಟದ ದಾಬಿನ ಮಧ್ಯದ ಮಣಿ ತಾನಂತೆ. ನಿಮಗೆ ಆಶ್ಚರ್ಯ ಆಗಬಹುದು, ಏನಿದು ಹೀಗಂದ್ರೆ ಕೇರಳದ ಯುವತಿಯರ ಸೊಂಟದ ಡಾಬಿನ ಮಧ್ಯದ ಮಣಿ ತಾನಂತೆ. ನಿಮ್ಗೆ ಅನಿಸ್ಬೋದು ಪಂಪನಿಗೆ ಬೇರೆ ಎಲ್ಲಿ ಜಗಣ ಸಿಗ್ಲಿದೆ ಅಂದ್ರೆ. ಕಾವ್ಯ ಅಂದ್ರೆ ಹಾಗಿರ್ಬೇಕು, ಕಾವ್ಯ ಅಂದ್ರೆ ಹಾಗಿರ್ಬೇಕು. ಮಲಯ ಯುವತಿ ದರ್ಪಣನ್, ಮಲಯ ದೇಶದ ಯುವತಿಯರು ಮುಖ ನೋಡಿಕೊಳ್ಳುವಂತ ಕೈಗನ್ನಡಿ ತಾನಾಗಿದ್ದಂತೆ. ಅದರ ಅರ್ಥ ಇಷ್ಟೇ, ಕಾವ್ಯವನ್ನ ಕಾವ್ಯದ ರೀತಿಯಲ್ಲಿ ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಯಾರೋ ಸ್ನೇಹಿತರು ಬಂದು ದೊಡ್ಡ ಶಾಣೆ ಆಗಿ ಹೋಗಂದ್ರೆ ಬಹಳ ಖುಷಿ ಪಡ್ತೀರಿ, ದೊಡ್ಡ ಪಂಡಿತರಿಗೆ ಹೋಗಂದ್ರೆ ಬಹಳ ಖುಷಿ ಪಡ್ತೀರಿ. ಅದೇ ವ್ಯಂಗ್ಯ, ಅದೇ ಧ್ವನಿ, ಅದೇ ಕಾವ್ಯ. ಮಲಯ ಯುವತಿ ದರ್ಪಣನ್, ಮಲಯ ದೇಶದ ಯುವತಿಯರು ಮುಖ ನೋಡ್ಲಿಕ್ಕೆ ಬಳಸುವಂತ ಕೈಗನ್ನಡಿ ತಾನಾಗಿದ್ದಂತೆ. ಆಂಧ್ರಿ ನೀರಂದ್ರ ಬಂಧುರ ಸ್ತನಹಾರನ್ ಉದಾರನ್ ಸರಸ್ವತಿ ಮಣಿಹಾರಂ.
ಆಂಧ್ರದ ಯುವತಿಯರು ಎದೆಯ ಮೇಲೆ ಹಾಕಿಕೊಳ್ಳುವಂತ ಕೊರಳ ಹಾರ ತಾನಾಗಿದ್ದಂತೆ. ಇದರ ಅರ್ಥ ಇಷ್ಟೇ, ಆ ದಿನಗಳಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಪಂಪನ ಪ್ರಭಾವ ಹರಡಿತ್ತು. ಪಂಪನ ಕಾವ್ಯಗಳನ್ನ ಅಕ್ಕಪಕ್ಕದ ರಾಜ್ಯದವರು ಕೂಡ ಓದಿ ಮೆಚ್ಚಿಕೊಳ್ತಾ ಇದ್ದರು. ಇದನ್ನೇ ಕಾವ್ಯಮಯವಾಗಿ ಪಂಪ ಹೇಳಿದ್ದನ್ನು ನಾವು ಗುರುತಿಸಬೇಕು. ಕೆಲವು ಜನ ವಿದ್ವಾಂಸರು ಏನ್ ಮಾಡಿಬಿಟ್ರು ಅಂದ್ರೆ, ಇವನು ಏನೇನೋ ಹೇಳಿದ್ನಲ್ಲ, ಅಲ್ಲಿ ಎದಿ ಮೇಲಿನ ಹಾರ, ಸೊಂಟದ ಡಾಬು ಇತ್ಯಾದಿ ಇತ್ಯಾದಿ, ಕೆಲವರು ಬಹಳ ಸಲೀಸಾಗಿ ಒಂದು ಸಾಲ ವಿಮರ್ಶೆ ಬರೆದ್ಬಿಟ್ರು. ಪಂಪ ಮಹಾರಸಿಕನಾಗಿದ್ದ, ಅವನು ಅಂತಾರಾಜ್ಯ ಸಂಬಂಧಗಳನ್ನು ಇಟ್ಟುಕೊಂಡಿದ್ದ, ಸ್ಟೇಟ್ ಸಾಲು ಅಂತೇಳಿ ಅಂತಾರಾಜ್ಯ ಸಂಪರ್ಕ ಇದು. ಕಾವ್ಯ ಓದೋದಕ್ಕೂ ಒಂದು ಹದ ಇದೆ, ಒಂದು ಸಂಸ್ಕಾರ ಇದೆ, ಒಂದು ಪದ್ಧತಿ ಇದೆ, ಒಂದು ಕ್ರಮ ಇದೆ. ನೀರೊಳಗೆ ಬೆಮರ್ತನ್ ಹೊರಗ ಪತಾಕೊಂಬಂದು ಕೂಡಲೇ ನೀವೆಲ್ಲರೂ ಕನ್ನಡದವರು, ಭಾಷೆಯವರು ಭಾವನಾತ್ಮಕವಾಗಿ ಅದನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಬಹುದು. ಇದನ್ನ ಹೋಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಅವ್ರ ಹತ್ರ ಹೋಗಿ ಕೇಳ್ರಿ, ನೀರೊಳಗಿದ್ದು ಬೆಮರ್ತನ್ ಹೊರಗ ಪತಾಕಂ ನಿಮಗೆ ಏನ್ ಅನಿಸ್ತದ ಸರ್ ಅಂತ ಕೇಳ್ರಿ, ಅವನು ಇದನ್ನ ಯಾವ ಬರ್ನಾವಿದಾನ ಅಂತ ಕೇಳ್ರಿ. ಅವರು ಹೇಳೋದು ಎರಡೇ ಮಾತು, ಒಂದು ಇದನ್ನ ಬರ್ದವ್ರನ್ನ ಅವ್ನ ತಲೆ ಕೆಟ್ಟಿರ್ಬೇಕು, ಇಲ್ಲ ನೀರೊಳಗಿದ್ದು ಬೆವರು ಬರ್ತದೆ ಅಂದ್ರೆ ದುರ್ಯೋಧನ ಆರೋಗ್ಯ ಕೆಟ್ಟಿರ್ಬೇಕು. ದೀಸ್ ಆರ್ ದ ಓನ್ಲಿ ಟು ಪಾಸಿಬಿಲಿಟೀಸ್. ಕಾವ್ಯವನ್ನು ಹೇಗೆ ಓದಬೇಕು ಹಾಗೆ ಓದಬೇಕು. ನೀರೊಳಗಿದ್ದು ಬೆವರ್ತಾನೆ ಅಂದ್ರೆ ಅದ್ರ ಹಿಂದೆ ಏನ್ ನಡೆದಿರ್ಬೇಕು ಅನ್ನೋದನ್ನ ನೀವು ತರ್ಕ ಮಾಡ್ಕೋಬೇಕು. ಯು ಹ್ಯಾವ್ ಟು ಎಂಜಾಯ್. ಎಲ್ಲನೂ ಕವಿಗಳೇ ಹೇಳ್ಬೇಕಂತ ಇಲ್ಲ. ರಸಾನುಭೂತಿ ಅಂದ್ರೆ ಏನು? ನಿಮ್ಮ ಕೆಲಸ. ನಿಮ್ಮ ನಾಲಿಗೆ ಮೇಲೆ ಸಕ್ರೆ ಇಟ್ಟುಬಿಟ್ರೆ ನಿಮಗೆ ರುಚಿ ಹತ್ತಿ ಬಿಡ್ತೈತೆನೋ? ನೋ, ಅದನ್ನ ನೀವು ಅಗಿಬೇಕು, ಜಗಿಬೇಕು, ಆಸ್ವಾದಿಸಬೇಕು, ಆನಂದಿಸಬೇಕು. ಆ ಲೆಕ್ಕದಲ್ಲಿ ಇವತ್ತು ಕೆಲವು ಪ್ರಸಂಗಗಳನ್ನು ನಿಮ್ಮ ಜೊತೆಗೆ ಆಮೇಲೆ ಹಂಚಿಕೊಟ್ಟೆ. ಸಂಕ್ಷಿಪ್ತವಾಗಿ ಪಂಪನ ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟು ಮಾತುಗಳು ಬಂತು. ಇನ್ನೂ ಅನೇಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಬಿಟ್ಟುಬಿಡ್ತೀನಿ. ಮೂಲ ಇವತ್ತು ಆಂಧ್ರ ಪ್ರದೇಶ, ವೆಂಕಿ ಮಂಡಲದ ವೆಂಕಿ ಪಡು ಇವರ ಮೂಲ ಪುರುಷರ ಊರು. ನಿಮ್ಗೆ ಆಶ್ಚರ್ಯ ಆಗಬಹುದು, ಪಂಪ ತನಗಿಂತ ಹಿಂದಿನ 4 ತಲೆಮಾರುಗಳ ಹಿರಿಯರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ. ತನಗಿಂತ ಹಿಂದಿನ 4 ತಲೆಮಾರುಗಳ ಹಿರಿಯರನ್ನ ಉಲ್ಲೇಖ ಮಾಡ್ತಾರೆ. ಮಾಧವ ಸೋಮಯಾಜಿ, ಕೊಮರಯ್ಯ, ಅಭಿಮಾನ ಚಂದ್ರ, ಭೀಮಪ್ಪಯ್ಯ, ಆಮೇಲೆ ತಾನು 5ನೇ ತಲೆಮಾರು. ತಾನು 5ನೇ ತಲೆಮಾರಿನವನು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಒಂದು ಮಹತ್ವದ ಘಟ್ಟ ಇಲ್ಲಿ ನಾವು ನೋಡಿಬಿಟ್ರೆ ಸಾಕನ್ನಿಸ್ತದೆ. ಮೂಲದಲ್ಲಿ ಈ ಕುಟುಂಬ ವೈದಿಕ ಮತಕ್ಕೆ ಸೇರಿತ್ತು. ಪಂಪನ ತಂದೆ ಭೀಮಪ್ಪಯ್ಯನ ಕಾಲಕ್ಕೆ ಜೈನಕ್ಕೆ ಮತಾಂತರವಾಯಿತು. ಪಂಪನ ತಂದೆ ಭೀಮಪ್ಪಯ್ಯ ಜೈನಕ್ಕೆ ಮತಾಂತರವಾದ. ವಿಚಾರ ಮಾಡಿ, ಆಂಧ್ರದಲ್ಲಿ ಇದ್ದುಕೊಂಡು ಅಣ್ಣಿಗೇರಿಯ ಜೊತೆಗೆ ಸಂಬಂಧ ಬೆಳೆಸಿಕೊಳ್ಳೋದು ಅಷ್ಟು ಸುಲಭ ಇತ್ತ ಆವತ್ತಿನ ಕಾಲದಲ್ಲಿ. ಪಂಪನ ತಾಯಿಯ ಊರು ತವರು ಅಣ್ಣಿಗೇರಿ, ಹೌದಾ? ಆಂಧ್ರದ ಒಂದು ಕುಟುಂಬ ಬಂದು ಅಣ್ಣಿಗೇರಿಯ ಒಂದು ಕುಟುಂಬದ ಜೊತೆಗೆ ರಕ್ತ ಸಂಬಂಧ ಬೆಳೆಸಿಕೊಳ್ಳುವುದು ಆವತ್ತಿನ ದಿನಮಾನಗಳಲ್ಲಿ ಸುಲಭ ಸಾಧ್ಯ ಇತ್ತ? ಇಲ್ಲ. ಅಲ್ಲಿ ಏನ್ ನಡೆದಿರಬಹುದು ಅಂದ್ರೆ, ನಿಮ್ಗೆ ಸ್ವಲ್ಪ ಸುಮ್ಮನೆ ಹೌ ದ ರಿಸರ್ಚ್ ಗೋಸ್, ಸಂಶೋಧನೆ ಹೇಗೆ ಹೋಗ್ತದೆ, ಹೇಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಮಾತುಗಳನ್ನು ಇಲ್ಲಿ ನಾನು ಜೋಡಿಸ್ತಾ ಇದ್ದೇನೆ. ವೈದಿಕದಿಂದ ಜೈನಕ್ಕೆ ಬಂದ ಭೀಮಪ್ಪಯ್ಯ ಬಹುಶಃ ಆ ಪರಿಸರದಲ್ಲಿ ಅವನ ಬಗ್ಗೆ ಅಸಮಾಧಾನ ಉಂಟಾಗಿರಬೇಕು. ಅರ್ಥ ಮಾಡ್ಕೊಳ್ಳಿ, ಆಂಧ್ರದ ವೈದಿಕ ಪರಿಸರದಲ್ಲಿ ಮತಾಂತರಗೊಂಡಿರುವಂತಹ ಭೀಮಪ್ಪಯ್ಯನ ಬಗ್ಗೆ ಒಂದು ಅಸಮಾಧಾನ ಉಂಟಾಗಿರಬೇಕು. ಆ ಬಿಸಿಯನ್ನ ತಾಳಲಾರದೆ ಬಹುಶಃ ಭೀಮಪ್ಪಯ್ಯ ಬೆಳುವಲ ನಾಡಿಗೆ ವಲಸೆ ಬಂದಿರಬೇಕು, ಅಣ್ಣಿಗೇರಿಗೆ ಬಂದು ನೆಲೆ ನಿಂತಿರಬೇಕು, ಆಮೇಲೆ ಈ ರಕ್ತ ಸಂಬಂಧ ಬೆಳೆದಿರಬೇಕು. ದಿಸ್ ಈಸ್ ಹೌ ಒಬ್ಬ ಸಂಶೋಧಕ ಒಂದು ಸಣ್ಣ ಸುಳುವಿನ ಜಾಣ ಹಿಡಿದು ಹೇಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ. ಸರಿ, ಅವನ ಅಲ್ಲಿಂದ ವಲಸೆ ಬಂದ, ಅಣ್ಣಿಗೇರಿಯಲ್ಲಿ ನೆಲೆ ನಿಂತ, ಅಣ್ಣಿಗೇರಿಯ ಒಂದು ಕುಟುಂಬದ ಜೊತೆಗೆ ರಕ್ತ ಸಂಬಂಧ ಬೆಳೆಯಿತು. ಪಂಪನ ತಾಯಿ ಹೆಸರು ಅಪ್ಪಣಬ್ಬೆ, ತಂದೆ ಭೀಮಪ್ಪಯ್ಯ. ನಿಮ್ಗೆ ಗೊತ್ತಿರಲಿ, ಪಂಪ ತನ್ನ ಇಡೀ ಬಾಲ್ಯವನ್ನು ಕಳೆದದ್ದು ಕರ್ನಾಟಕದಲ್ಲಿ, ವಿಶೇಷವಾಗಿ ಅಣ್ಣಿಗೇರಿ ಸುತ್ತಮುತ್ತಲಿನ ಪರಿಸರದಲ್ಲಿ ಮತ್ತು ಬನವಾಸಿ ಪ್ರಾಂತದಲ್ಲಿ. ಓದುವ ಸಂದರ್ಭದಲ್ಲಿ ಬಹುಶಃ ಬನವಾಸಿ ಪರಿಸರದಲ್ಲಿ ಅವನ ಅನೇಕ ವರ್ಷಗಳನ್ನು ಕಳೆದಿರಲಿಕ್ಕೆ ಸಾಕು. ಹೀಗಾಗಿ ಈ ನೆಲದ ಬಗ್ಗೆ, ಈ ಜಲದ ಬಗ್ಗೆ, ಈ ಭಾಷೆಯ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ, ಇಲ್ಲಿಯ ಜನರ ವ್ಯಕ್ತಿತ್ವದ ಬಗ್ಗೆ ಪಂಪನಿಗೆ ಎಲ್ಲಿಲ್ಲದ ಪ್ರೀತಿ, ದೊಡ್ಡ ಅಭಿಮಾನ.
ನೀವೆಲ್ಲ ಕೇಳಿರುವಂತ ಅನೇಕ ಪದ್ಯಗಳು ಬರ್ತವೆ, ಅದನ್ನು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರ ಮಾದ ಮಾನಸವೇ ಮಾನಸ. ಯಾರು ನಿಜವಾದ ಮನುಷ್ಯರು ಅನ್ನೋದನ್ನು ಒಂದೇ ಒಂದು ಸೂತ್ರ ರೂಪದಲ್ಲಿ ವ್ಯಾಖ್ಯಾನ ಮಾಡಿಬಿಡ್ತಾನೆ ಪಂಪ. ಜಸ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗಿ. ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರ ಮಾದ ಮಾನಸವೇ ಮಾನಸ. ಯಾರಲ್ಲಿ ಈ ಗುಣಗಳಿದ್ದಾವಲ್ಲ ಅವರು ಮಾತ್ರ ನಿಜವಾದ ವ್ಯಕ್ತಿಗಳು, ನಿಜವಾದ ಮನುಷ್ಯರು. ಉಳಿದವರು ಅಲ್ಲ ಅನ್ನುವ ಅರ್ಥದಲ್ಲಿ ಪಂಪ ಅಲ್ಲಿ ಹೇಳ್ಬೋದು. ಕೊನೆಗೆ ಅವನು ಎಷ್ಟರ ಮಟ್ಟಿಗೆ ಈ ನೆಲಕ್ಕೆ ಮನಸ್ಸೋತಿದ್ದ ಅಂದ್ರೆ, ಮರಿದು ತೆಂಕಣಗಾಳಿ ಸೋಂಕಿದೊಡಂ ಒಳ್ಳುಡಿ ಕೇಳ್ದೊಡಂ ಇಂಪನಾಳ್ದಗೆ ಎಂಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಕಣ್ಣೊಡಂ ಆದ ಕೆಂಗಲಂಪಂ ಗೆಡೆಗೊಂಡೊಡಂ ಮಧು ಮಹೋತ್ಸವ ಮಾದೊಡಂ ಏನನೆಂಬೆನ್ ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನ ಬನವಾಸಿ ದೇಶ. ಈ ಪ್ರಮಾಣದಲ್ಲಿ ಅವನ ಬನವಾಸಿ ಪ್ರಾಂತವನ್ನು ಹೊಗಳ್ತಾನೆ ಅಂದ್ರೆ ಆ ನಾಡು, ಆ ಪರಿಸರ ಅವನ ಮೇಲೆ ಎಂಥ ಪ್ರಭಾವವನ್ನು ಬೀರಿತು. ಅವನು ಏನ್ ಕೇಳ್ಕೊಂಡ ಗೊತ್ತಾ? ದೇವರೇ, ಇನ್ನೊಂದು ಜನ್ಮ ನಾನು ಮನುಷ್ಯನಾಗಿ ಹುಟ್ಟುವಷ್ಟು ಪುಣ್ಯವನ್ನು ಮಾಡಿದ್ರೆ ಈ ನೆಲದಲ್ಲಿ ನನ್ನನ್ನು ಹುಟ್ಟಿಸು. ಇನ್ನೊಂದು ಜನ್ಮ ಮನುಷ್ಯನಾಗಿ ಹುಟ್ಟುವ ಅವಕಾಶ ಇದ್ರೆ, ಅಷ್ಟು ಪುಣ್ಯವನ್ನು ನಾನು ಮಾಡಿದ್ರೆ ವನವಾಸಿ ಪ್ರಾಂತದಲ್ಲಿ ನನ್ನನ್ನು ಇನ್ನೊಂದು ಹುಟ್ಟಿಸು. ಒಂದು ವೇಳೆ ಅಷ್ಟು ಪುಣ್ಯ ನಾನು ಮಾಡಿಲ್ಲ ಅನ್ನೋದಾದ್ರೆ ಕನಿಷ್ಠ ಪಕ್ಷ ಮರಿದುಂಬಿಯಾಗಿಯೋ ಕೋಗಿಲಿಯಾಗಿಯೋ ಈ ನೆಲದಲ್ಲಿ ನನ್ನನ್ನು ಹುಟ್ಟಿಸು ಅಂತ ಕೇಳ್ಕೊಳ್ತಾನೆ ಪಂಪ. ದೇಶಾಭಿಮಾನ, ಭಾಷಾಭಿಮಾನ, ರಾಷ್ಟ್ರಾಭಿಮಾನ ಸುಮ್ಮನೆ ಬರುವಂಥದ್ದಲ್ಲ, ಒಳಗಿನಿಂದ ದೂರ ಬರಬೇಕು, ಒಳಗಿನಿಂದ ಸಿಡಿದು ಬರಬೇಕು. ಅಂತ ಅನೇಕ ಮಾತುಗಳು ಪಂಪನಲ್ಲಿ ನಿಮಗೆ ನೋಡ್ಲಿಕ್ಕೆ. ಒಂದೇ ಒಂದು ಮಾತು ನೆನಪಿಸ್ಬಿಡ್ತೇನೆ ಲಾಸ್ಟಿಗೆ. ಅರ್ಜುನನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ವ್ಯಾಸರು ಬರೆದರು, ಉತ್ತರ ಭಾರತದ ಪವಿತ್ರ ನದಿಗಳು ಎಲ್ಲ ನೀರು ತಂದಿದ್ರಂತೆ. ಸಿಂಧು, ಯಮುನಾ, ಗಂಗಾ, ಸರಸ್ವತಿ ಎಲ್ಲ ನದಿ ನೀರು ತಂದಿದ್ರಂತೆ. ವ್ಯಾಸ ಹೇಳಿದ್ರು. ಪಂಪ ಏನ್ ಮಾಡಿದ್ರು ಗೊತ್ತಾ? ಆ ಎಲ್ಲ ನದಿಗಳ ಜೊತೆಗೆ ವರದಾ ನದಿಯ ನೀರು ತಂದಿದ್ರು ಅಂತ ಸೇರಿಸಿ ಬಿಡ್ತಾನೆ ವಿಚಾರ ಮಾಡಿ. ಅಗತ್ಯ ಇದ್ದ ಪಂಪನಿಗೆ ವರದಾ ನದಿಯನ್ನು ಉಲ್ಲೇಖ ಮಾಡೋದು. ಇಲ್ಲಿಯ ಕಬ್ಬಿನ ಬಗ್ಗೆ ಪಂಪನಿಗೆ ಎಂಥ ಪ್ರೀತಿ, ಇಲ್ಲಿಯ ಮಲ್ಲಿಗೆಯ ಬಗ್ಗೆ, ಇಲ್ಲಿಯ ಮಾವಿನ ಬಗ್ಗೆ ಪಂಪ ಹುಚ್ಚನಾಗಿ ಬಿಡುತ್ತಾನೆ. ತರತರವುದು ಸಂಸಾರ ಸಾರ ಸರ್ವಸ್ವ ಫಲಂ. ಇವೆರಡನ್ನು ಬಿಟ್ಟರೆ ನನಗೆ ಈ ಜೀವನದಲ್ಲಿ ಇನ್ನೇನು ಬೇಡ ಅಂತ ಹೇಳಿ ಸಾರಿ ಬಿಡ್ತಾನೆ. ಯಾವುದು? ಇಮ್ಮಾವು ಮತ್ತು ಮಲ್ಲಿಗೆ. ಮಾವು ಮತ್ತು ನಿಮ್ಗೆ ಅನಿಸ್ಬೋದು ನಮಗೇನು ಕೆಲಸ ಇರಲಿಲ್ಲ ಏನ್ರಿ, ಮಲ್ಲಿಗೆ ಮತ್ತು ಮಾವು ಮುಡ್ಕೊಂಡು ಪಟ್ಟಿ ತುಂಬುತ್ತದೆ ಏನ್ರಿ ಅಂತ ನೀವು ಕೇಳಬಹುದು. ನಾವು ಪಟ್ಟಿ ತುಂಬಿಸಿಕೊಳ್ಳೋದಲ್ಲ ಕಾವ್ಯ, ಮನಸ್ಸು ತುಂಬಿಸಿಕೊಳ್ಳೋದು, ಹೃದಯ ತುಂಬಿಸಿಕೊಳ್ಳೋದಕ್ಕೆ ಇರುವಂಥದ್ದು ಕಾವ್ಯ ಸಂಪತ್ತು. ನೀವು ಅನೇಕ ರೀತಿಯ ಪಕ್ಕ ಪ್ರಶ್ನೆಗಳು ಬರೋದು ಸಾಧ್ಯ ಇರ್ತದೆ. ನಾನು ಅದಕ್ಕೆ ಹೇಳಿದ್ದು, ಕಾವ್ಯವನ್ನು ಓದಬೇಕು ಅಂದರೆ ಒಂದು ಹದ ಬೇಕು, ಒಂದು ಎತ್ತರ ಬೇಕು, ಒಂದು ಸಿದ್ಧತೆ ಬೇಕು, ಮುಖ್ಯವಾಗಿ ಒಂದು ಸಂಸ್ಕಾರ ಬೇಕು. ನಾನೇರು ಎತ್ತರಕ್ಕೆ ನೀನೇರಬಲ್ಲೆಯ, ನಾನು ಇಳಿಯುವ ಆಳಕ್ಕೆ ನೀನು ಇಳಿಯ. ಕುವೆಂಪು ಸುಮ್ಮನೆ ಕೇಳಿಲ್ಲ. ಯು ಹ್ಯಾವ್ ಟು ಫಾಲೋ ಮೀ, ನನ್ನ ಜೊತೆಗೆ ಬರ್ಬೇಕು ನೀನು. ಯು ಹ್ಯಾವ್ ಟು ಸರೆಂಡರ್. ಕಾವ್ಯಕ್ಕೆ ನೀನು ಶರಣಾಗತಿ ಆಗಬೇಕು, ಅಂದಾಗ ಮಾತ್ರ ಅದು ನಿನ್ನನ್ನು ಕರೆದುಕೊಳ್ಳುತ್ತದೆ. ನೀನು ನಾನು ಗ್ರೇಟು, ನಾನು ವೈಸ್ ಚಾನ್ಸಲರು, ನಾನು ದಿಲ್ಲಿ, ನಾನು ಬೊಂಬೈ, ನೋ. ಕಾವ್ಯದ ಎದುರು ನಾವು ಯಾರು ಅಲ್ಲ, ಅಲ್ಪರು ನಾವು, ಅಲ್ಪರು. ಶ್ರವಣಬೆಳಗೊಳದ ಗೊಮ್ಮಟಿ ಎದುರಿಗೆ ನಿಂತು ಐ ಆಮ್ ದ ರಿಜಿಸ್ಟ್ರಾರ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಅಂದ್ರಿ, ಹೋಗೋ ಹುಚ್ಚ ನಿಂತವ್ರು ಬಹಳ ಮಂದಿ ನೋಡಿದ್ದೇನೆ. ಹೋಗ ಅಲ್ಪತೆ, ಸರೆಂಡರಿಂಗ್, ಶರಣಾಗತಿ. ಯು ಹ್ಯಾವ್ ನೋ ಪರ್ಸನಾಲಿಟಿ. ನಿಮಗೆ ಅಂದ್ರೆ ಕವಿಗಳಿಗೆ ನಿಮ್ಮದೇ ಆದ ವ್ಯಕ್ತಿತ್ವ ಇಲ್ಲವೇ ಇಲ್ಲ. ಇಂಗ್ಲಿಷ್ ವಿಮರ್ಶಕರು ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಥಿಯರಿ ಆಫ್ ಇಂಪರ್ಸನಾಲಿಟಿ, ವ್ಯಕ್ತಿತ್ವ ನಿರಪೇಕ್ಷ ಸಿದ್ಧಾಂತ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ಯುವರ್ ಪರ್ಸನಾಲಿಟಿ. ನಿಮ್ಮ ವ್ಯಕ್ತಿತ್ವದಿಂದ ಹೊರಗೆ ಬರಬೇಕು ನೀವು. ಲೌಕಿಕದ ವ್ಯಕ್ತಿತ್ವ ನಿಮ್ಗೆ ಯಾವ ಕೆಲಸಕ್ಕೂ ಬರುವುದಿಲ್ಲ. ನೀವು ಕವಿಯಾಗಬೇಕು ಅಂತಂದ್ರೆ ಎದೆ ತುಂಬಿ ಮಾಡಿದ ಒಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಶಿವರುದ್ರಪ್ಪನಬೇಕೆ ಕೆಲಸ ಇರಲಿಲ್ವಾ? ಅವ್ರು ಎದೆ ತುಂಬಿ ಹಾಡಿದ್ರು. ಯಾಕೆ ಹಾಡಿದ್ರು ಅಂದ್ರೆ ನೀವು ಮನವಿಟ್ಟು ಕೇಳ್ತೀರಿ ಅನ್ನೋದು ಗೊತ್ತಿತ್ತು ಅವರಿಗೆ. ಮನವಿಟ್ಟು ಕೇಳುವವರಿಗೆ ಮಾತ್ರ ಸಂಪತ್ತು ಮತ್ತು ವಸ್ತು ಕಾವ್ಯಗಳು. ಆ ದೃಷ್ಟಿಯಿಂದ ಅವನ್ನ ವಿಸ್ತಾರ ಮಾಡ್ಕೊಂಡು ಹೋಗ್ಬೋದು. ಅವರು ನನ್ನ ಚೌಕಟ್ಟಿಗೆ ನಾನು ಮತ್ತೆ ಬರಬೇಕಾಗ್ತದೆ. ಪಂಪ ರಚಿಸಿದ್ದು ಕೇವಲ 2 ತಿಂಗಳು. ಇನ್ನೊಂದು ಮಾತು ಹೇಳಿಬಿಡ್ತೀನಿ. ಇಲ್ಲಿ ಕಬ್ಬಿನ ಬಗ್ಗೆ, ಇಲ್ಲಿ ಮಾವಿನ ಬಗ್ಗೆ ಪಂಪನಿಗೆ ಎಂಥ ಪ್ರೀತಿ ಇತ್ತು ಅಂದ್ರೆ, ಪಂಪ ಒಂದು ಕಡೆ ಬರೀತಾನೆ. ಏನಾಗಿದೆ, ರಸದ ದೃಷ್ಟಿಯಿಂದ ಪಂಪನನ್ನು ಅಧ್ಯಯನ ಮಾಡುವ ಕೆಲಸ ಅಷ್ಟಾಗಿ ನಡೆದಿಲ್ಲ.
ಚರಿತ್ರೆಯ ದೃಷ್ಟಿಯಿಂದ ನಡೆದಿದೆ, ಮಹಾಭಾರತದ ವಸ್ತುವಿನ ದೃಷ್ಟಿಯಿಂದ ನಡೆದಿದೆ, ಅವನ ಭಾಷೆ, ಶೈಲಿ, ಛಂದಸ್ಸು ಇತ್ಯಾದಿಗಳ ದೃಷ್ಟಿಯಿಂದ ನಡೆದಿದೆ. ರಸಪ್ರಸಂಗಗಳ ಬಗ್ಗೆ ಅಷ್ಟಾಗಿ ಅಭ್ಯಾಸ ನಡೆದಿಲ್ಲ. ಒಂದು ಉದಾಹರಣೆ ಎತ್ತಿಕೊಡ್ತೀನಿ ನಾನು. ಮಾವಿನ ಹಣ್ಣಿನ ಬಗ್ಗೆ ಪಂಪನಿಗೆ ಎಷ್ಟು ಪ್ರೀತಿ ಇತ್ತು. ಅವನು ಹೇಳ್ತಾನೆ, ಒಂದು ಮಾವಿನ ಹಣ್ಣು ಬಿಟ್ಟಿದೆ, ಅಲ್ಲಿ ಒಂದು ಗಿಳಿ ಕೂತಿದೆ. ಒಂದು ಗಿಳಿ ಒಂದು ಮಾವಿನ ಹಣ್ಣನ್ನ ತನ್ನ ಕೊಕ್ಕಿನಿಂದ ಒಂದೇ ಒಂದು ಸಲ ಹೀಗೆ ಕುಕ್ಕಿ ರಸಗ್ರಹಣ ಮಾಡಿತು ಅಂದ್ರೆ ಆ ಗಿಳಿಗೆ ಬರೀ ಹೊಟ್ಟೆ ತುಂಬುದಷ್ಟ ಅಲ್ಲ, ಮತ್ತು ಬರ್ತಿತ್ತಂತೆ. ನನಗೆ ಡೌಟ್, ಮಾವಿನ ಹಣ್ಣಾಗ ಬರೀ ಹಣ್ಣಿನ ರಸ ಇತ್ತು ಏನೋ ಬೇರೆ ಏನಾದ್ರು ಇತ್ತು? ಮಾವಿನ ಹಣ್ಣಾಗ ಬರೀ ಹಣ್ಣಿನ ರಸ ಇತ್ತು ಅಥವಾ ಬೇರೆ ಏನಾದ್ರೂ ಇತ್ತು? ಕಾವ್ಯವನ್ನು ಓದುವ ರೀತಿಯಲ್ಲಿ ಓದಬೇಕು. ಗಿಳಿ ಒಂದ್ಸಲ ಹೀಗೆ ಕುಕ್ಕಿ ರಸವನ್ನು ಹೀಗೆ ಬಿಟ್ರೆ ಬರೀ ಹೊಟ್ಟೆ ತುಂಬುತ್ತಿ ಅಂತ ಹೇಳಿದ್ರೆ ಸಾಕಾಗಬಹುದಿತ್ತು ಪಂಪನಿಗೆ. ನಾವು ಇರುವುದನ್ನ ಇರುವ ಹಾಗೆ ಹೇಳುವುದು ಶ್ರೇಷ್ಠ ಕಾವ್ಯ ಅಲ್ಲ, ಇರುವುದನ್ನ ಇರಬಹುದಾದವರ ಹಾಗೆ ಹೇಳುವುದು ಶ್ರೇಷ್ಠ ಕಾವ್ಯ ಅಲ್ಲವೇ ಅಲ್ಲ, ಇರುವುದನ್ನ ಇರಲಾರದುದರ ಹಾಗೆ ಹೇಳುವುದು ಶ್ರೇಷ್ಠ. ಅವಳ ತುಟಿ ತೊಂಡೆಯ ಹಣ್ಣಿನ ಹಾಗಿವೆ ಅಂದ್ರೆ ಅದು ಕಾವ್ಯ. ಹಂಗಂತ ಹೇಳಿ ಯಾರು ತೊಂಡೆ ಹಣ್ಣು ಹೊಂದಿಸಿಟ್ಟು ನೋಡಕ್ ಹೋಗ್ಬೇಡ. ಹೌದಲ್ಲ, ಅವಳ ಉಪ್ಪು ಕಾಮನ ಬಿಲ್ಲಿನ ಹಾಗಿದೆ. ಎರಡು ಕಾಮನ ಬಿಲ್ ಕೂಡಿಸಿ ನೋಡ್ರಿ ಭಯ ಆಗ್ತದೆ. ನಾವು ಅದನ್ನು ಅದರದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆನಂದಿಸಬೇಕು. ನಮ್ಮಲ್ಲಿ ಬಹುತೇಕರಿಗೆ ಕಾವ್ಯ ಯಾಕೆ ಒಳಗಿಟ್ಕೊಳ್ಳೋದಿಲ್ಲ ಅಂದ್ರೆ ನಮಗೆ ಅದರ ಬಗ್ಗೆ ಶ್ರದ್ಧೆ ಇಲ್ಲ, ಅದರ ಬಗ್ಗೆ ಕುತೂಹಲ ಇಲ್ಲ, ಅದರ ಬಗ್ಗೆ ಆಸಕ್ತಿ ಇಲ್ಲ, ಒಳಗೆ ಹೋಗ್ಬೇಕು ಅನ್ನೋ ಹಂಬಲ ಇಲ್ಲ. ಹಾಗಾಗಿ ನಾನು ಇದು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ಇದೇ ಪಂಪನ ಬಗ್ಗೆ ಕಳೆದ 25-30 ವರ್ಷಗಳಿಂದ ಪಾಠ ಮಾಡುವಾಗ ನನಗಿದ್ದ ಹುಮ್ಮಸ್ಸು ಇವತ್ತು ನನ್ನಲ್ಲಿ ಉಳಿದಿಲ್ಲ ಅನ್ನೋದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಇದೇ ಪಂಪನ ಬಗ್ಗೆ ಕಳೆದ 25 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಎದುರಿಗೆ ನಿಂತು ಪಾಠ ಮಾಡುವ ಸಂದರ್ಭದಲ್ಲಿ ನನಗಿದ್ದ ಹುಮ್ಮಸ್ಸು ಇವತ್ತು ಉಳಿದಿಲ್ಲ. ಯಾಕೆ ಅಂದ್ರೆ, ಎರಡು ಪಕ್ಷ ಸ್ಟ್ರಾಂಗ್ ಬೇಕು. ಈ ಪಕ್ಷನೂ ಅಷ್ಟೇ ಸ್ಟ್ರಾಂಗ್ ಇರಬೇಕು, ರಿಸೀವಿಂಗ್ ಎಂಡ್ ಆ ಪಕ್ಷನೂ ಅಷ್ಟೇ ಸ್ಟ್ರಾಂಗ್ ಇರಬೇಕು. ಒಂದು ಸುಮ್ಮನೆ ವೈಯಕ್ತಿಕ ಹೇಳ್ಕೋಬಾರ್ದು, ಆದ್ರೂ ಹೇಳ್ಕೊಂಡ್ಬಿಡ್ತೀನಿ. ಬೆಳಗಾವಿ ಪಿ ಜಿ ಸೆಂಟರ್ನಲ್ಲಿ ಒಂದ್ಸಲ ಯಾವುದೋ ಪಂಪನ ಯಾವುದೋ ಕಾವ್ಯ ಭಾಗ ಪಾಠ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಹಿಂದೆ ಕುತ್ಕೊಂಡು ಅವನು ಎಷ್ಟು ಮೇಲ್ಮಾರ್ಕ್ ಬಿಟ್ಟಿದ್ದ ಅಂದ್ರೆ ಒಬ್ಬರೇ ಕರ್ಣ ಅಂದ್ಬಿಟ್ಟ. ನನಗೆ ಆಶ್ಚರ್ಯ, ಯಾರಿಗಂತ ಇದ್ದಾನೆ ಇವನು ಏನು ಅಂತ. ಆಮೇಲೆ ನೋಡ್ತೀನಿ ಅವನು ಗಾಬರಿಯಾಗಿ ಸಿಟ್ಟು ಕೇಳ್ತಾರ ಅಂದ್ಕೊಂಡು ತಲೆ ಕೆಳಗೆ ಮಾಡ್ಕೊಂಡು ಕೂತ. ಆದ್ರೆ ಅವತ್ತು ನಾನು ಶಿಕ್ಷಕನಾದದ್ದು ಸಾರ್ಥಕ ಆಯಿತು ಅಂತ ಹೇಳಿ ಸಂತೋಷ ಪಟ್ಟೆ. ಶಬ್ದ ಬಂದ್ಬಿಟ್ಟು ಒಬ್ಬರೇ ಕಾರಣ ಅಂದ್ಬಿಟ್ಟು ದುರ್ಯೋಧನ ಯಾವುದೋ ಒಂದು ಪ್ರಸಂಗದ ಬಗ್ಗೆ ಪಾಠ ಮಾಡ್ತಾ ಇರಲಿ, ವೈಯಕ್ತಿಕ ವಿಚಾರ ಆದ ಬೇರೆ, ಇದು ನಿಮಗೆಲ್ಲರಿಗೂ ಕೂಡ ಸಾಧ್ಯ ಇದೆ ಅನ್ನೋದನ್ನು ಹೇಳಬೇಕಾಗಿದೆ. ದ ಓನ್ಲಿ ಥಿಂಗ್ ಈಸ್, ಒಂದು ನಿಷ್ಠೆಯನ್ನು ಇಟ್ಕೊಂಡು, ಒಂದು ಶ್ರದ್ಧೆಯನ್ನು ಇಟ್ಕೊಂಡು, ಒಂದು ಅಪೇಕ್ಷೆ, ಒಂದು ಹಸಿವು, ಒಂದು ಹಂಬಲ ಇಟ್ಕೊಂಡು ಇದೇ ನಾವು ಎಷ್ಟು ಮಾತಾಡ್ತಿದ್ದೀವಿ. ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಹುಟ್ಟಿಸಬೇಕಾದವರು ಯಾರು? ದಿಸ್ ಈಸ್ ಅವರ್ ಡ್ಯೂಟಿ. ಅದು ನಮ್ಮ ಕರ್ತವ್ಯ, ಪ್ರಾಧ್ಯಾಪಕರು ಅನ್ನಿಸ್ಕೊಂಡವರ ಕರ್ತವ್ಯ. ನಾನು ಎಷ್ಟೋ ಸಲ ನಮ್ಮ ನಿಂಗಪ್ಪ ಗೊತ್ತಿರಬಹುದು, ಕ್ಲಾಸ್ನಲ್ಲಿ ಹೇಳ್ತಿದ್ದೆ, ಬಸ್ನಲ್ಲಿ ಪ್ರಯಾಣ ಮಾಡುವವರು ನಿದ್ದೆ ಮಾಡಿದರೆ ಡ್ರೈವರ್ಗೂ ನಿದ್ದೆ ಬರ್ತದೆ ಅಂತ. ಸಹ ಪ್ರಯಾಣಿಕರು ನಿದ್ದೆ ಮಾಡಿದರೆ ಡ್ರೈವರ್ಗೂ, ಅವ್ರು ನೋಡಿದ್ರೆ ಡ್ರೈವರ್ಗೂ ನಿದ್ದೆ ಬಂದ್ಬಿಡ್ತದೆ. ನೋ, ಡ್ರೈವರ್ ಶುಡ್ ಬಿ ಅಲರ್ಟ್ ಆಲ್ ದಿ ಟೈಮ್. ಡ್ರೈವರ್ 24 ಗಂಟೆ ಎಚ್ಚರ ಇರಬೇಕು. ವಿ ಆರ್ ದಿ ಡ್ರೈವರ್ಸ್. ನೀವು ನಮ್ಮ ಜೊತೆಗೆ ಬರೋ ಪ್ಯಾಸೆಂಜರ್ಸ್. ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ದಡ ಸೇರಿಸುವ ಜವಾಬ್ದಾರಿ ನಮ್ಮದು. ಪಾಠದ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದೇನೆ. ಇರಲಿ, ಅದರ ಬಗ್ಗೆ ಹೆಚ್ಚಿನ ವಿಮರ್ಶೆ ಅಥವಾ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದೇನೆ ಅಂತ ದಯವಿಟ್ಟು ಯಾರು ಭಾವಿಸಬೇಡಿ. ಒಂದು, ಸ್ಟ್ಯಾಂಡರ್ಡ್ ಹ್ಯಾಸ್ ಗಾನ್ ಡೌನ್. ಕಾರಣಗಳು ಹಲವಾರು. ಅದಕ್ಕೆ ಕಾರಣ ನಾನು ಇರಬಹುದು, ಅವರು ಇರಬಹುದು, ಇವರು, ಅವರು, ನೀವು, ಸರ್ಕಾರ ಎಲ್ಲವೂ ಇರಬಹುದು. ನನ್ನ ಕಾಳಜಿ ಏನು ಅಂದರೆ, ಬರೀ ಹಳಗನ್ನಡ ಅಂತಲ್ಲ, ನಿಮಗೆ ನಿಗದಿ ಮಾಡಿದ ಯಾವುದೇ ಪಠ್ಯ ಇರಲಿ ಅದನ್ನು ನಿಷ್ಠೆಯಿಂದ ಓದಬೇಕು, ಒಳಗೆ ಪ್ರವೇಶ ಪಡ್ಕೊಳ್ಬೇಕು. ಆಟೋಮೆಟಿಕಲಿ ನೀವು ಅದರಲ್ಲಿ ಮಾಸ್ಟರ್ಸ್ ಆಗ್ತೀರಿ. ಇಷ್ಟು ಮಾತ್ರ ಹೇಳಿ ನಾನು ಆಮೇಲೆ ಮುಂದೆ ಬಂದ್ಬಿಡ್ತೀನಿ. 12ನೇ ಶತಮಾನ, 12ನೇ ಆಶ್ವಾಸ ನಿಮಗೆ ಹಿನ್ನೆಲೆ ಸ್ವಲ್ಪ ಇರಲಿ ಅನ್ನೋ ದೃಷ್ಟಿ. ನಿಮಗೆ ಮುಖ್ಯವಾಗಿ ಬೇಕಾಗಿರೋ 13ನೇ ಆಶ್ವಾಸ ತಾನೇ? 12ನೇದೇ ಇದೆಯಾ? ನೋ ಪ್ರಾಬ್ಲಮ್. ಅಲ್ಲಿ ಮಹತ್ವದ ಕೆಲವು ಪ್ರಸಂಗಗಳು ಬರ್ತವೆ. ಒಂದೊಂದು ಸಣ್ಣ ಪ್ರಸಂಗ ಎತ್ಕೊಂಡು 5-5 ನಿಮಿಷ ಮಾತಾಡ್ತಾ ಹೋಗ್ತೀವಿ. ಯಾಕಂದ್ರೆ ಮಹಾಭಾರತ ಒಂದು ಪ್ರಸಂಗ ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇರ್ತದೆ. ಯು ಹ್ಯಾವ್ ಟು ಗೋ ಬ್ಯಾಕ್.
ಜಯದ್ರಥ ಹೇಗೆ ಸತ್ತ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ್ರೆ ಅವನು ಸಾಯೋದಕ್ಕೆ ಹಿನ್ನೆಲೆ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು. ಭೀಷ್ಮ ಹೇಗೆ ಸತ್ತ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಭೀಷ್ಮನ ಇಲ್ಲಿಯ ಸಾವಿಗೆ ಮತ್ತೆಲ್ಲೋ ಏನೋ ಕಾರಣ ಇತ್ತು, ಅದರಿಂದ ನಡೆದು ಹೋಗಿತ್ತು, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಲಿಂಕ್ ಒಂದಕ್ಕೊಂದು ಸಂಬಂಧ ಇದೆ. ಯಾವ ಒಬ್ಬ ಏನೋ ಒಂದು ಮಾಡ್ತಾ ಇದ್ದಾನೆ, ಅವನ ಹಿಂದೆ ಯಾವುದೋ ಒಂದು ವರ ಇರ್ತದೆ ಅಥವಾ ಒಂದು ಶಾಪ ಇದೆ. ಮಹಾಭಾರತದಲ್ಲಿ ಇವೆರಡು ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಈಗ ಜಯದ್ರಥ ಅರ್ಜುನನಿಗೂ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಹಿಂದೆ ಯಾವುದೋ ಒಂದು ಶಕ್ತಿ ಇರ್ತದೆ, ಯಾವುದೋ ಒಬ್ಬ ಶಿವಂದೋ ಇಂದ್ರಂದೋ ಕುಬೇರಂದೋ ಯಾವುದೋ ಒಂದು ವರ ಇರ್ತದೆ, ಅಥವಾ ಇವನಿಗೆ ಯಾವುದೋ ಒಂದು ಶಾಪ ಇರ್ತದೆ. ಇಂಥ ಎಲ್ಲ ಸೂಕ್ಷ್ಮಗಳು ನಿಮ್ಮ ತಲೆಯಲ್ಲಿ ಸ್ವಲ್ಪ ಮುಂಚೆ ಇದ್ದರೆ ಕಾವ್ಯದ ಪ್ರಸಂಗ ಬಹಳ ಸರಳವಾಗಿ ನಿಮಗೆ ಆಗ್ತದೆ. ಈ ಕಮಿಂಗ್ ಟು ದಿ ಪಾಯಿಂಟ್, ಜಯದ್ರಥ ವಧೆ ಒಂದು ನೆನಪಿಲ್ಲಿ ನಿಮಗೆ. ಹಿಂದೊಮ್ಮೆ ಇದೇ ಜಯದ್ರಥ, ಮೊದಲು ಈ ಜಯದ್ರಥ ಯಾರು ಅನ್ನೋದನ್ನು ಹೇಳ್ಬಿಡ್ತೀನಿ. ಜಯದ್ರಥ ಯಾರು ಅಂದ್ರೆ ದುರ್ಯೋಧನಿಗೆ ಒಬ್ಬ ತಂಗಿ ಇದ್ದಳು, ಅವಳ ಹೆಸರು ದುಶ್ಶೀಲೆ. ಹೆಸರು ಹೇಗಿದೆ ನೋಡಿ, ದುಶ್ಶೀಲೆ. ದುರ್ಯೋಧನ ತಂಗಿ ದುಶ್ಶೀಲೆ. ದುಶ್ಶೀಲೆಯ ಗಂಡ ಜಯದ್ರಥ. ಇವನು ಸಿಂಧು ದೇಶದ ಅರಸ. ಇವನು ಕೌರವ ಪಕ್ಷದಲ್ಲಿ ಇದ್ದ. ಇವನು ಒಂದ್ಸಲ ಏನ್ ಮಾಡ್ತಾನೆ, ದ್ರೌಪದಿಯನ್ನ ಅಪಹರಣ ಮಾಡಲಿಕ್ಕೆ ಪ್ರಯತ್ನ, ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ಪ್ರಯತ್ನ. ಆಗ ಅರ್ಜುನಾದಿಗಳು ಸೇರಿ ಇವನನ್ನ ಸೋಲಿಸಿ ಅಪಮಾನ ಮಾಡಿ ಕೊಲ್ಲುವುದನ್ನು ಬಿಟ್ಟು ಕಳಿಸಿಬಿಡ್ತಾರೆ, ಅಪಮಾನ ಮಾಡಿ ಕಳಿಸಿಬಿಡ್ತಾರೆ. ಅವತ್ತೇ ಪ್ರತಿಜ್ಞೆ ಮಾಡ್ತಾನೆ ಜಯದ್ರಥ, ಮುಂದೆ ಯಾವುದೋ ಒಂದು ದಿನ ಸಂಜೆ ಆಗೋದ್ರೊಳಗೆ ಅರ್ಜುನನನ್ನು ನಾನು ಬಲಿ ತೆಗೆದುಕೊಡ್ತೀನಿ. ಯಾವುದೋ ಒಂದು ದಿನ ಸಾಯಂಕಾಲದೊಳಗೆ ಅರ್ಜುನನನ್ನ ಬಲಿ ತೆಗೆದುಕೊಡ್ತೀನಿ. ಸಾರಿ, ಉಲ್ಟಾ ಆಯ್ತು. ಜಯದ್ರಥನ ಕೊಲೆಯ ಬಗ್ಗೆ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ ಕೃಷ್ಣನ ಮುಂದೆ ಒಂದಿನ ಸಾಯಂಕಾಲದ ಒಳಗೆ ಇವನನ್ನ ಬಲಿ ತೆಗೆದುಕೊಡ್ತೀನಿ ಪ್ರತಿಜ್ಞೆ ಮಾಡಿರ್ತಾನೆ. ಯುದ್ಧ ನಡೀತದೆ. ಅರ್ಜುನ ಜಯದ್ರಥ ಯುದ್ಧ ನಡೀತದೆ. ಯುದ್ಧ ನಡೆದ ಸಂದರ್ಭದಲ್ಲಿ ಕೃಷ್ಣನ ಒಂದು ತಂತ್ರ ಅಲ್ಲಿ ಕೆಲಸಕ್ಕೆ ಬಂದಿದೆ. ನೀವು ನೆನಪಿಟ್ಕೊಳ್ಳಿ, ಶ್ವೇತ ಕೃಷ್ಣ ಕಾರಕ. ಕೃಷ್ಣನ ಹೆಸರು ಮಾಯಾವಿ. ಅವನೊಬ್ಬ ತಂತ್ರಗಾರ, ಅವನೊಬ್ಬ ಮುತ್ಸದ್ದಿ, ಅವನೊಬ್ಬ ನಿಪುಣ ರಾಜಕಾರಣಿ. ಬಹುಶಃ ಇವತ್ತಿದ್ದಿದ್ರೆ ಬಹಳ ಸಕ್ಸಸ್ಫುಲ್ ಆಗ್ತಿತ್ತೋ ಏನೋ. ನಿಪುಣ ರಾಜಕಾರಣಿ. ನೀವು ಎಲ್ಲಿ ಹೋದ್ರೂ ಅಲ್ಲೊಂದು ತಂತ್ರಗಾರಿಕೆ ಇದ್ದೇ. ನನ್ನ ಪ್ರಕಾರ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಯಾರೋ ಅಧ್ಯಯನ ಮಾಡುವವರಿದ್ರೆ, PhD ಮಾಡುವವರಿದ್ರೆ ಕೃಷ್ಣನ ತಂತ್ರಗಾರಿಕೆಯ ಬಗ್ಗೆನೇ ವಿಶೇಷವಾದ ಅಧ್ಯಯನ ಮಾಡಲಿಕ್ಕೂ ಸಾಧ್ಯ ಇದೆ. ವರ ಮತ್ತು ಶಾಪಗಳ ಬಗ್ಗೆನೇ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಶಾಪ ಇದೆ. ಇಲ್ಲಿಯ ನಾಯಕರ ಹುಟ್ಟು ಮತ್ತು ಸಾವಿನ ಬಗ್ಗೆನೇ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯುದ್ಧ ನಡೆದಿದೆ. ಜಯದ್ರಥ ಮತ್ತು ಅರ್ಜುನ. ಕೃಷ್ಣ ಇದ್ದಾನೆ ಸಾಕ್ಷಿಯಾಗಿ ಅಲ್ಲಿ. ಆಮೇಲೆ ಏನಾಗ್ತದೆ, ಸಂಜೆ ಒಳಗೆ ಸಾಯಬೇಕಲ್ಲ, ಕೊಲ್ಲಬೇಕಲ್ಲ. ಅದಕ್ಕಾಗಿ ಕೃಷ್ಣ ಏನ್ ಮಾಡ್ತಾನೆ, ಸೂರ್ಯನಿಗೆ ಚಕ್ರವನ್ನ ಆಟ ಹಿಡಿತಾನೆ. ಸೂರ್ಯನಿಗೆ ಚಕ್ರ ಆಟ ಪ್ರತಿಜ್ಞೆ ಏನಿತ್ತು ಅರ್ಜುನಂದು, ಸಂಜೆ ಒಳಗೆ ಅವನು ಕೊಲ್ತೀನಿ, ಇಲ್ಲದಿದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ. ಸಂಜೆ ಒಳಗೆ ಅವನನ್ನು ಕೊಲ್ತೀನಿ, ಇಲ್ಲ ಅಗ್ನಿಕುಂಡವನ್ನು ಪ್ರವೇಶ ಮಾಡಿ. ಸಂಜೆ ಆಗ್ತಾ ಬಂತು. ಜಯದ್ರಥ ಒಗ್ಗಲಿಲ್ಲ, ಸೋರ್ಲಿಲ್ಲ. ಕೃಷ್ಣ ಏನ್ ಮಾಡ್ತಾನೆ, ಸೂರ್ಯನಿಗೆ ಅಡ್ಡಲಾಗಿ ಚಕ್ರವನ್ನು ಹಿಡಿತಾನೆ. ಸುದರ್ಶನ ಚಕ್ರ ಹಿಡಿತಾನೆ. ಹಿಡಿದು ಅರ್ಜುನಿಗೆ ಹೇಳ್ತಾನೆ, ಕತ್ತಲಾಯ್ತು ಅಂತ ಹೇಳಿ ಅವರೆಲ್ಲ ಖುಷಿಯಿಂದ ಕೇಕೆ ಹಾಕ್ತಾರೆ. ಜಯದ್ರಥ ಮತ್ತು ಕೌರವ. ಕತ್ತಲಾಯ್ತು, ಅರ್ಜುನ ಪ್ರತಿಜ್ಞೆ ವಿಫಲವಾಯಿತು. ಇನ್ನೊಂದು ಅಗ್ನಿಕುಂಡಕ್ಕೆ ಹೋಗಬೇಕು, ನಾನು ಬದುಕಿದೆ, ನಾನು ಚಿರಾಯುವಾದೆ ಅಂತ ಹೇಳಿ ಜಯದ್ರಥ ಇತ್ಯಾದಿಗಳು ಕುಣಿದಾಡಿಕೊಂಡು ಎದ್ದು ಭೂಮಿಯಿಂದ ಬರ್ತಾನೆ. ಅಷ್ಟೊತ್ತಿಗೆ ಇವನೇನ್ ಮಾಡ್ತಾನೆ, ಅರ್ಜುನನಿಗೆ ಸೂಚ್ಯವಾಗಿ ಹೇಳ್ಬಿಡ್ತಾನೆ ಕೃಷ್ಣ, ಇದೋ ಅಲ್ಲಿ ಜಯದ್ರಥ, ಇಲ್ಲಿ ನನ್ನ ಬಾಣ ಪ್ರಯೋಗ ಮಾಡು ಅಂತ ಹೇಳಿ ಅರ್ಜುನನ ಮೂಲಕ ಜಯದ್ರಥನನ್ನ ಕೊಲ್ಲಿಸ್ತಾನೆ. ಇದು ಸಣ್ಣ ಸಣ್ಣ ಪ್ರಸಂಗಗಳು, ಅದರ ಹಿನ್ನೆಲೆಗೆ ಹೋಗ್ಬೇಕು. ಜಯದ್ರಥನನ್ನ ಅರ್ಜುನ ಕೊಲ್ಲುವ ಪ್ರಸಂಗ ಯಾಕೆ ಬಂತು? ಅವನು ದ್ರೌಪದಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ ಕಾರಣವಾಗಿ ಇವನು ಪ್ರತಿಜ್ಞೆ ಮಾಡಿರ್ತಾನೆ. ಆ ಪ್ರತಿಜ್ಞೆ ಪೂರೈಕೆಗೆ ಕೃಷ್ಣ ಸಹಕಾರ ಕೊಡ್ತಾನೆ. ಅದರ ಪ್ರಕಾರ ಜಯದ್ರಥನ ಸಾವು. ನೀವು ಈ 10ನೇ ಆಶ್ವಾಸದ ನಂತರ ಏನ್ ನೋಡ್ತೀರಿ ಅಂದ್ರೆ, ಬಹುತೇಕ ಕೌರವ ನಾಯಕರ ಮರಣ, ಯುದ್ಧ, ಬಹುತೇಕ ಕೌರವ ನಾಯಕರ ಮರಣ. ಆಮೇಲೆ ಇನ್ನೊಂದು ಪ್ರಸಂಗ ಬರ್ತದೆ, ಕರ್ಣ ಮತ್ತು ಘಟೋತ್ಕಚರ ನಡುವೆ ಯುದ್ಧ. ಘಟೋತ್ಕಚ ಯಾರು ಅಂದ್ರೆ ಭೀಮನ ಮಗ. ಒಂದು ಗೊತ್ತಿರಲಿ ನಿಮಗೆ, ರಾಕ್ಷಸರಿಗೆ ರಾತ್ರಿ ಯುದ್ಧ ಮಾಡುವ ಕುಶಲತೆ ಇರ್ತಿತ್ತು. ರಾಕ್ಷಸರಿಗೆ ರಾತ್ರಿ ಯುದ್ಧ ಮಾಡುವ ಕುಶಲತೆ ಮತ್ತು ಶಕ್ತಿ ಇರ್ತಿತ್ತಂತೆ. ಕೃಷ್ಣ ಏನ್ ಮಾಡ್ತಾನೆ,
ಕರ್ಣನ ಎದುರು ಅರ್ಜುನನನ್ನು ಕಳಿಸುವ ಬದಲು ಘಟೋತ್ಕಚನನ್ನ ಯುದ್ಧಕ್ಕೆ ನೇಮಿಸ್ತಾನೆ. ಏನಾಗ್ತದೆ, ಕರ್ಣನಿಗೆ ವಿಪರೀತ ಸಿಟ್ಟು ಬಂದು ತನ್ನ ಹತ್ರ ಒಂದು ವಿಶಿಷ್ಟವಾದ ಅಸ್ತ್ರ ಇರ್ತದೆ, ಶಕ್ತ್ಯಾಯುಧವನ್ನು ಘಟೋತ್ಕಚನ ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ. ಘಟೋತ್ಕಚ ಸತ್ತು ಬಿಡ್ತಾನೆ. ಪಾಂಡವರಿಗೆ ದುಃಖ, ದೊಡ್ಡ ಗುರಿಯಾಳು ಸತ್ತು ಹೋಯ್ತಲ್ಲ ನಮ್ದು. ಆಗ ಕೃಷ್ಣ ಹೇಳ್ತಾನೆ, ಡೋಂಟ್ ವರಿ, ಇವತ್ತು ಕರ್ಣ ತನ್ನ ಶಕ್ತಿಯಾಯುಧದಿಂದ ಘಟೋತ್ಕಚನನ್ನು ಕೊಲ್ಲದೆ ಹೋಗಿದ್ದರೆ, ಕರ್ಣನ ಶಕ್ತಿಯಾಯುಧ ಈ ಮೂಲಕ ನಾಶವಾಗದೆ ಹೋಗಿದ್ದರೆ, ಅದೇ ಶಕ್ತಿಯಾಯುಧ ನಾಳೆ ಅರ್ಜುನನನ್ನು ಕೊಲ್ತಿತ್ತು. ಅರ್ಥ ಮಾಡ್ಕೊಳ್ಳಿ. ಇವತ್ತು ಶಕ್ತಿಯಾಯುಧ ನಾಶ ಮಾಡಬೇಕಾದದ್ದು ನನ್ನ ತಂತ್ರ ಆಗಿತ್ತು. ಅದಕ್ಕೆ ಅವನ ಎದುರಿಗೆ ಘಟೋತ್ಕಚನನ್ನು ಹಾಕಿದ್ದೆ. ಸಿಟ್ಟಿನ ಭರದಲ್ಲಿ ನಿನ್ನನ್ನು ಕೊಲ್ಲಲಿಕ್ಕೆ ಇಟ್ಕೊಳ್ಬೇಕಾಗಿದ್ದಂಥ ಶಕ್ತಿಯಾಯುಧವನ್ನು ಕರ್ಣ ಸಿಟ್ಟಿನ ಭರದಲ್ಲಿ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡಿದ್ದಾನೆ. ನೀನು ಚೆರಾಯುವಾದೆ. ಅರ್ಜುನನಿಗೆ ಭರವಸೆ ಕೊಡ್ತಾನೆ ಕೃಷ್ಣ. ಇಂಥ ಸಣ್ಣ ಸಣ್ಣ ಪ್ರಸಂಗಗಳು, ಅದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಮುಂದೆ ಬರುವಂಥದ್ದು ದ್ರೋಣ ಮತ್ತು ದ್ರುಪದರ ಯುದ್ಧ, ಮಹತ್ವದ ಪ್ರಸಂಗ. ಬಹುಶಃ ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಇದೇ ಒಂದು ಮುಖ್ಯ ಪ್ರಶ್ನೆಯಾಗಿ ಬಂದರೂ ಆಶ್ಚರ್ಯ ಇಲ್ಲ. ಒಂದು ಕ್ವಶನ್ ಪೇಪರ್ ನಾನು ಸೆಟ್ ಮಾಡೋದಿಲ್ಲ, ಮುಖ್ಯ ಪ್ರಶ್ನೆಯಾಗಿ ಬಂದರೂ ಆಶ್ಚರ್ಯ ಇಲ್ಲ. ಯಾವುದು? ದ್ರುಪದ ಮತ್ತು ದ್ರೋಣರ ಯುದ್ಧ. ಇದರ ಹಿನ್ನೆಲೆ ಏನು? ಒಂದು 2 ನಿಮಿಷ. ದ್ರೋಣ ಬಡವ ಬ್ರಾಹ್ಮಣ. ನೀವು ಕೇಳಿರ್ಬೋದು, ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಶುರು ಆಗ್ತಾರೆ ಕಥೆಗಳೆಲ್ಲ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಇವನು ಒಬ್ಬ ಬಡ ಬ್ರಾಹ್ಮಣ, ಆದರೆ ಪಾಂಡವರಿಗೆ ಕೌರವರಿಗೆ ಬಿಲ್ ವಿದ್ಯಾ ಗುರು ದ್ರೋಣ, ಮುಖ್ಯ ಗುರು. ದ್ರೋಣನಿಗೆ ಬಡತನ ಬರ್ತದೆ. ಅಶ್ವತ್ಥಾಮ ಅನ್ನುವಂಥ ಮಗ ಇದ್ದಾನೆ, ಅನ್ನಕ್ಕೆ ಗತಿ ಇಲ್ಲದ ಸ್ಥಿತಿ ಬರ್ತದೆ. ಆಗ ದ್ರೋಣ ಏನ್ ನೆನಪು ಮಾಡ್ಕೊಳ್ತಾನೆ, ನಮ್ಮ ಕ್ಲಾಸ್ಮೇಟು ಕರ್ಣೋಣಿಯವರು, ನಮ್ಮ ಕ್ಲಾಸ್ಮೇಟು ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳಿದ್ರೆ ಒಂದಿಷ್ಟು ಏನಾದರೂ ಸಿಕ್ಕಿತ್ತು ಅಂತ ಹೇಳಿ ದ್ರೋಣ ಏನ್ ಮಾಡ್ತಾನೆ, ಪ್ರಸಂಗದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಿ. ದ್ರೋಣ ದ್ರುಪದನ ಕಡೆಗೆ ಸಹಾಯ ಕೇಳಿ ಹೋಗ್ತಾನೆ. ದ್ರುಪದನಿಗೆ ಅಧಿಕಾರ ಮದ, ರಾಜ್ಯ ಮದ, ಸಂಪತ್ತಿನ ಮದ, ಇವರಿಗೆ ಅಲ್ಲ, ಅಧಿಕಾರ ಮದ, ರಾಜ್ಯ ಮದ. ಇವನು ಹೋಗಿ ದ್ವಾರಪಾಲಕನ ಹತ್ರ ಕೇಳ್ಕೊಳ್ತಾನೆ, ಹೀಗೆ ದ್ರೋಣ ಅಂತ ಹೇಳಿ ನಿಮ್ಮ ಕ್ಲಾಸ್ಮೇಟ್ ಅಂತೆ, ನಿಮ್ಮ ಬಾಲ್ಯ ಸ್ನೇಹಿತನಂತೆ, ದ್ವಾರದಲ್ಲಿ ಕಾಯ್ತಾ ಇದ್ದಾನಂತೆ, ಭೇಟಿಗೆ ಅವಕಾಶ ಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕಲ್ಲ. ಅಪಾಯಿಂಟ್ಮೆಂಟ್ ತಗೊಳ್ಳೋ ಸಿಸ್ಟಮ್ ಅವತ್ತು ಇತ್ತು, ನೆನ್ಪಿಟ್ಕೊಳ್ಳಿ. ಬಾಗಲ್ ಮುಂದೆ ನಿಂತು ಚೀಟಿ ಕಳಿಸಿ ಪರ್ಮಿಷನ್ ತಗೊಂಡು ದ್ರೋಣ ಬಂದಿದ್ದಾನೆ. ದ್ರುಪದನ ಆಸ್ಥಾನ ಒಟ್ಟೋಲಕ ನಡೆದಿದೆ. ದ್ರೋಣ ದ್ವಾರಪಾಲರ ಮೂಲಕ ಹೇಳಿ ಕಳಿಸ್ತಾನೆ, ಹೀಗೆ ನಿನ್ನ ಬಾಲ್ಯದ ಸ್ನೇಹಿತ ದ್ರುಪದ ಅನ್ನೋನು ಬಂದಿದ್ದಾನೆ, ಮಹಾದ್ವಾರದಲ್ಲಿ ನಿಂತಿದ್ದಾನೆ, ಅವನಿಗೆ ಒಳಗೆ ಬರಲಿಕ್ಕೆ ಅನುಮತಿ ಕೊಡಿ. ದ್ರೋಣ ದ್ರುಪದ ಏನು ಹೇಳಿದೆ ಗೊತ್ತಾ? ಯಾರು? ದ್ರೋಣನೇ, ನನ್ನ ಸಹಪಾಠಿ, ಅದು ಬ್ರಾಹ್ಮಣನೇ. ನೆನಪಿಟ್ಕೊಳ್ಳಿ, ಕ್ಷತ್ರಿಯ ಬ್ರಾಹ್ಮಣ ಸಂಘರ್ಷ ಬಹಳ ದೊಡ್ಡ ವಸ್ತು ಮಹಾಭಾರತದಲ್ಲಿ. ಕರ್ಣನ ಸಂದರ್ಭದಲ್ಲಿ ಅದನ್ನು ನೋಡ್ತೀವಿ, ಶಲ್ಯನ ಸಂದರ್ಭದಲ್ಲಿ ಅದನ್ನು ನೋಡ್ತೀವಿ, ಅಶ್ವತ್ಥಾಮನ ಸಂದರ್ಭದಲ್ಲಿ ಅದನ್ನು ನೋಡ್ತೀವಿ. ಕುಲ ಸಂಘರ್ಷ. ಕರ್ಣ ಕೊನೆಗೊಂದು ಮಾತು ಹೇಳ್ಬಿಡ್ತಾನೆ, ನೀವೆಲ್ಲ ಹಾಳಾಗೋದು ಕುಲದ ಕಾರಣವಾಗಿ ಅಂತೇಳಿ ಶರ ಬರೆದು ಬಿಡ್ತಾನೆ ಕರ್ಣ ಮಾತುಗಳಿಗೆ. ಕುಲಂ ಕುಲಮಂತೋ ಗುಣಂ ಕುಲಂ ಛಲಂ ಕುಲಂ ಅಣ್ಣು ಕುಲಂ ಅಭಿಮಾನ ಮುಂದೆ ಕುಲಂ. ಕರ್ಣನ ಬಾಯಲ್ಲಿ ಕೊಟ್ಟು ಹೇಳಿಸ್ತಾನೆ, ಕುಲಂ ಕುಲಮಂತೋ ಛಲಂ ಕುಲಂ ಗುಣಂ ಕುಲಂ ಅಣ್ಣು ಕುಲಂ ಅಭಿಮಾನ ಮುಂದೆ ಕುಲಂ. ಬಗೆವಾಗಳ ಅಣ್ಣ, ಈ ಕುಲವೇ ನಿಮಗೆ ವ್ಯಾಕುಲವನ್ನು ಉಂಟು ಮಾಡುವಂ. ಕರ್ಣನ ಬಾಯಲ್ಲಿ ಹೇಳಿಸ್ತಾನೆ. ಬಗೆವಾಗಳು ಅಂದ್ರೆ ವಿಚಾರ ಮಾಡಲಾಗಿ, ಅಣ್ಣಗಳಿರ ಯಾವ ಕುಲದ ಮೇಲ್ಮೆಯ ಬಗ್ಗೆ ನೀವು ಕಚ್ಚಾಡ್ತಾ ಇದ್ದೀರಲ್ಲ, ಅದೇ ಕುಲವೇ ಮುಂದೆ ನಿಮ್ಮ ಕುಲದ ವಿನಾಶಕ್ಕೆ, ನಿಮ್ಮ ವಂಶದ ವಿನಾಶಕ್ಕೆ ಕಾರಣವಾಗುತ್ತದೆ ಅನ್ನುವಂಥ ಭವಿಷ್ಯವಾಣಿಯನ್ನ ಅವನು ಕರ್ಣನ ಬಾಯಲ್ಲಿ ಹೇಳಿಸ್ತಾನೆ. ಇರಲಿ, ಮತ್ತೆ ದ್ರೋಣ ದ್ರುಪದರ ಯುದ್ಧಕ್ಕೆ ಬರುವುದಾದರೆ, ದ್ರುಪದ ಅಪಮಾನ ಮಾಡ್ತಾನೆ ದ್ರೋಣನಿಗೆ. ಎಷ್ಟು ಮಟ್ಟಿಗೆ ಅಂದ್ರೆ ದೂತರನ್ನು ಹಿಡಿದು ಹೊರದಬ್ಬಿಸಿಬಿಡ್ತಾನೆ. ಯಾವ ಬ್ರಾಹ್ಮಣ, ಯಾವ ಬಾಲ್ಯ ಸ್ನೇಹಿತ, ಯಾವ ಸಹಪಾಠಿ, ಅವನು ಹೊರಗೆ ಹಾಕಿರಿ, ಅವನು ಯಾವ ಹಾಕಿರಿ ಅಂತೇಳಿ ದ್ರೋಣನನ್ನು ಹೊರಗೆ ಹಾಕಿಸಿಬಿಡ್ತಾನೆ. ಸಿಟ್ಟು ಬರ್ತದೆ ದ್ರೋಣನಿಗೆ. ಬ್ರಾಹ್ಮಣರಿಗೆ ಸಿಟ್ಟು ಬರಬಾರ್ದು, ಸಿಟ್ಟು ಬಂದ್ಬಿಡ್ತದೆ. ಅಲ್ಲೇ ಪ್ರತಿಜ್ಞೆ ಮಾಡ್ತಾನೆ, ಅಯ್ಯೋ ದ್ರುಪದ, ನೆನ್ಪಿಟ್ಕೋ, ಮನಸ್ಸು ಮಾಡಿದ್ರೆ ನಾನು ಇಲ್ಲೇ ಬಂದು ನಿಂತ್ಕೊಂಡು ಹೋಗ್ಬೋದಾಗಿತ್ತು, ಅದನ್ನ ಆ ಕೆಲಸ ಮಾಡೋದಿಲ್ಲ. ನಿನ್ನನ್ನು ಕೊಲ್ಲುವಂಥ ಒಬ್ಬ ಶಿಷ್ಯನನ್ನು ತಯಾರು ಮಾಡ್ತೀನಿ, ನಿನ್ನನ್ನು ಕೊಲ್ಲುವಂಥ ಸಾಮರ್ಥ್ಯ ಒಬ್ಬ ಶಿಷ್ಯನನ್ನು ತಯಾರು ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾನೆ ದ್ರೋಣ. ನಿಮ್ಗೆ ಗೊತ್ತಿರಲಿ, ಮುಂದೆ ಅದೇ ದ್ರೋಣನ ಶಿಷ್ಯ ಆಗಬೇಕಾದವನು ಅರ್ಜುನ.
ಮೂರು ಲೋಕಗಳ ಗಂಡ ಅನಿಸಿಕೊಂಡವನು ಅರ್ಜುನ. ದ್ರೋಣರ ಶಿಷ್ಯ ಆಗ್ತಾನೆ. ಅದೇ ಅರ್ಜುನ ಹೋಗಿ ದ್ರುಪದನನ್ನು ಕೊಲ್ತಾನೆ. ಆ ಪ್ರಸಂಗದ ಬಗ್ಗೆ ಆ ಪದ್ಯಗಳನ್ನು ಓದುವಷ್ಟು ಸಮಯ ಇಲ್ಲ, ಹಾಗಾಗಿ ಕೇವಲ ಪ್ರಸಂಗಗಳನ್ನು ಮಾತ್ರ ಹುಡ್ಕೊಂಡು ಹೊರಟಿದೆ. ಕೊನೆಗೆ ಯುದ್ಧದಲ್ಲಿ ದ್ರೋಣ ಸಾವನ್ನಪ್ಪಿಕೊಳ್ತಾನೆ. ದೃಷ್ಟದ್ಯುಮ್ನ ಅನ್ನುವಂಥ ಒಂದು ಮಾತು ಬರ್ತದೆ. ದ್ರೌಪದಿಯ ಸಹೋದರ ದೃಷ್ಟದ್ಯುಮ್ನ, ದ್ರುಪದ ರಾಜನ ಮಗ ದೃಷ್ಟದ್ಯುಮ್ನ. ಅವನು ಏನು ಮಾಡ್ತಾನೆ, ಅವನನ್ನ ದ್ರುಪದ ರಾಜನನ್ನ ಕೊಂದು ಗುರುವಿನ ಪ್ರತಿನಿಧಿಯನ್ನು ಪೂರೈಸ್ತಾನೆ. ಮುಂದೆ ಮಹತ್ವದ ಪ್ರಸಂಗ ಬರುವಂಥದ್ದು ದ್ರೋಣ ವಧೆಗೆ ಇನ್ನೊಂದು ಪ್ರಸಂಗ ಅಲ್ಲಿ ಬರ್ತದೆ, ಅದನ್ನು ಹೇಳಲೇಬೇಕು. ಧರ್ಮರಾಯನು ಕೂಡ ಒಂದು ಕ್ಷಣ ಯುದ್ಧ ನೀತಿಯನ್ನು ಮೀರಿದ ಅನ್ನುವಂಥದ್ದು. ಅಶ್ವತ್ಥಾಮ ಹತೋಹತಃ ನರೋವ ಕುಂಜರೋವ. ಧರ್ಮರಾಯ ಇದೆಲ್ಲ ಒಂದು ರೀತಿ ಇವತ್ತಿನ ರಾಜಕೀಯದಲ್ಲಿ ಏನು ತಂತ್ರಗಾರಿಕೆ ನೋಡ್ತಿರಲ್ಲ, ಬೆಂಗಳೂರಗೊಮ್ಮೆ ದೆಹಲಿಯೊಳಗೊಮ್ಮೆ ಇನ್ನೊಮ್ಮೆ ಅಲ್ಲೆಲ್ಲ ಮತ್ತೆ ನೋಡ್ತಿರಲ್ಲ, ಅದೆಲ್ಲ ಇದ್ಲು ನಡೆದಿತ್ತು. ಮೊದಲನೇ ದಿನ ರಾತ್ರಿ ಧರ್ಮರಾಜ ಹೋಗಿ ದ್ರೋಣನ ಭೇಟಿಯಾಗಿ ಬಂದಿದ್ದ. ನಿನ್ನ ಹೇಗೆ ಕೊಲ್ಲಬೇಕು, ನೀನು ಮನಸ್ಸು ಮಾಡಿದ್ರೆ ನಾವು ಯಾರು ಉಳಿಯೋದಿಲ್ಲ, ನಾವು ನಿನ್ನ ಮೊಮ್ಮಕ್ಕಳಿದ್ದ ಹಾಗೆ, ನಿನ್ನ ಶಿಷ್ಯರಿದ್ದ ಹಾಗೆ ಶಿಷ್ಯರನ್ನು ಕೊಲ್ಲ. ಪಾವು ತನ್ನ ನಿಕ್ಕಿದ ತತ್ತಿಯನ್ನು ತಾನೇ ನೋಣೆ ಮತ್ತೆ. ಹಾವು ತನ್ನ ತತ್ತಿಯನ್ನು ತಾನೇ ನಾಶ ಮಾಡೋದಿಲ್ಲ. ಧರ್ಮರಾಜ ಹೋಗಿ ದ್ರೋಣರ ಹತ್ರ ವಿನಂತಿ ಮಾಡ್ಕೊಂಡು ಬಂದಿರ್ತಾನೆ. ಆಯ್ತಪ್ಪ, ನಾನು ಹೇಗೆ ಸಾಯಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ. ಹೇಗೆ ಸಾಯಬೇಕು ಅನ್ನೋದನ್ನು ಹೇಳಿಕೊಟ್ಟು ಸತ್ತವರು ಒಬ್ಬ ಭೀಷ್ಮ, ಒಬ್ಬ ದ್ರೋಣ. ಶಿಖಂಡಿಯನ್ನು ಎದುರಿಗೆ ತಂದೆಲ್ಲಸು ನಾನು ಸೋಲ್ತೀನಿ ಅಂತ ಹೇಳಿಕೊಟ್ಟವ ಭೀಷ್ಮ. ಇಂಥದ್ದೊಂದು ತಂತ್ರಗಾರಿಕೆ ಮಾಡು, ನಾನು ಅಸ್ತ್ರ ತ್ಯಾಗ ಮಾಡ್ತೀನಿ ಅಂತ ಹೇಳಿಕೊಟ್ಟು ಸತ್ತವನು ದ್ರೋಣ. ಯುದ್ಧ ನಡೆದಿದೆ. ಅಶ್ವತ್ಥಾಮ ಅನ್ನುವಂಥದ್ದು ಒಂದು ಆನೆ ಇತ್ತು. ಅಶ್ವತ್ಥಾಮ ಅನ್ನುವಂಥದ್ದು ಒಂದು ಆನೆ ಇತ್ತು. ಯುದ್ಧದಲ್ಲಿ ಆನೆ ಸತ್ತು ಹೋಯ್ತು. ಧರ್ಮರಾಜ ಏನ್ ಮಾಡ್ತಾನೆ, ಜೋರಾಗಿ ಘೋಷಣೆ ಕೂಗಿಬಿಡ್ತಾನೆ, ಅಶ್ವತ್ಥಾಮ ಹತೋಹತಃ. ಮುಂದೆ ನರೋವ ಕುಂಜರೋವ, ಆ ಹೆಸರಿಂದ ಅದು ಪ್ರಾಣಿಯೋ ಮನುಷ್ಯನೋ ಗೊತ್ತಿಲ್ಲ. ಅಶ್ವತ್ಥಾಮ ಹತೋಹತಃ ನರೋವ ಕುಂಜರೋವ ಅನ್ನೋ ಹೊತ್ತಿಗೆ ವಾದ್ಯಗಳ ಘೋಷ ಜೋರಾಗಿ, ಎಲ್ಲ ತಂತ್ರ. ಸುದರ್ಶನ ಚಕ್ರವನ್ನು ಆಟ ಹಿಡಿದಿದ್ದಲ್ಲ, ಅಂಥದ್ದೇ ಇದು ಒಂದು ತಂತ್ರ. ಧರ್ಮರಾಜ ಅನೀತಿ ಯುದ್ಧ ಮಾಡಿದ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ. ಸರಿ, ಮಗ ಅಶ್ವತ್ಥಾಮ ಸತ್ತ ಅಂತ ಹೇಳಿ ದ್ರೋಣ ಏನ್ ಮಾಡ್ತಾನೆ, ಬಿಲ್ಲು ಬಾಣಗಳನ್ನು ಬಿಸಾಡಿರ್ತಾನೆ. ಅಶ್ವತ್ಥಾಮ ತನ್ನ ಮಗ ಸತ್ತ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ತ್ಯಾಗ ಮಾಡಿಬಿಡ್ತಾನೆ. ದ್ರೋಣನ ಸಾವ. ಮುಂದಿನ ಮಹತ್ವದ ಪ್ರಸಂಗ ಕರ್ಣ ಮತ್ತು ಶಲ್ಯರ ವಾಗ್ವಾದ. ಸರದಿಯ ಮೇಲೆ ಒಟ್ಟು ಮಹಾಭಾರತ ನಡೆದು 18 ದಿನಗಳ ಕಾಲ. ನಿಮ್ಗೆ ಗೊತ್ತಿರಲಿ, 18 ದಿನಗಳ ಕಾಲ. 18 ದಿನಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ದಿನ ಇವರಿದ್ರು ಒಂದು ಲಿಸ್ಟೇ ಬರ್ತದೆ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಆಮೇಲೆ ಕೊನೆಯದು ಗದಾಯುದ್ಧ, ಭೀಮ ದುರ್ಯೋಧನ. ಒಟ್ಟು 18 ದಿನಗಳ ಮಹಾಯುದ್ಧ. ಕರ್ಣನಿಗೆ ಸೇನಾಪತಿ ಪಟ್ಟ ಕಟ್ಟುವಂತ ಸಂದರ್ಭ ಬಂತು. ವಿಚಾರ ಮಾಡಿದ, ಸಾರಥಿಯನ್ನಾಗಿ ಯಾರನ್ನು ಮಾಡಬೇಕು. ಶಲ್ಯನ ಹತ್ರ, ಶಲ್ಯ ಇವರ ಮಾಮ, ಯಾರ ಪಾಂಡವರ ಮತ್ತು ಕೌರವರ ಮಾಮ. ಶಲ್ಯನ ಅವನನ್ನ ತನ್ನ ಪಕ್ಷಕ್ಕೆ ಸೆಳೆದುಕೊಂಡು ಹೇಗೆ ಅನ್ನೋದು ಮತ್ತೊಂದು ಕಥೆ ಬೇರೆ. ಶಲ್ಯ ವಾಸ್ತವಿಕವಾಗಿ ಪಾಂಡವರಿಗೆ ಸಹಾಯ ಮಾಡಲಿಕ್ಕೆ ದೈವಿನ ಸೈನ್ಯ ಸಮೇತವಾಗಿ ಬರ್ತಿರ್ತಾನೆ. ಅರ್ಥ ಮಾಡ್ಕೊಳ್ಳಿ ಪ್ರಸಂಗ. ಪಾಂಡವರ ನೆರವಿಗಾಗಿ ಧಾವಿಸ್ತಾ ಇರ್ತಾನೆ ಶಲ್ಯ. ದುರ್ಯೋಧನ ಏನ್ ತಂತ್ರ ಮಾಡ್ತಾನೆ ಅಂದ್ರೆ, ಶಲ್ಯ ಎಲ್ಲೆಲ್ಲಿ ಬಿಡಾರ ಕೊಡ್ತಾನಲ್ಲ ಅಲ್ಲೆಲ್ಲಿ ಹೋಗಿ ಆತಿಥ್ಯವನ್ನು ಪೂರೈಸ್ತಾನೆ. ಅವನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾನೆ. ಈಗ ನಮ್ಮವ್ರು ಯಾರೋ MLA ಗಳು ತಗೊಂಡು ಹೋಗಿ ಅಲ್ಲಿ ಇಟ್ಟೆ ಇಲ್ಲಿ ಇಟ್ಟೆ ಅಂತ ಏನೇನು ಗೇಮ್ ಇರ್ತಾವ, ಇದು ಅಂಥದ್ದೇ ಒಂದು ಗೇಮ್. ಆವತ್ತಿನ ರಾಜಕಾರಣ. ಶಲ್ಯ ಬರುವ ದಾರಿಯಲ್ಲಿ ವಿಶೇಷವಾದ ಆತಿಥ್ಯವನ್ನು ಕರುಣಿಸಿದವನು ದುರ್ಯೋಧನ. ಶಲ್ಯ ಉಡುಪಿನಲ್ಲಿ ಏನು ಹೇಳ್ತಾನೆ, ಇದನ್ನೆಲ್ಲ ಯಾರು ಮಾಡಿದಾರಲ್ಲ ಅವ್ರ ಪಕ್ಷಕ್ಕೆ ನಾನು ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಡಿಕ್ಲೇರ್. ಇದನ್ನೆಲ್ಲ ಯಾರು ಮಾಡಿದಾರಲ್ಲ ಅವ್ರ ಪಕ್ಷಕ್ಕೆ ನಾನು ಬೆಂಬಲ ಕೊಡ್ತೀನಿ. ಈ ಬೆಂಬಲ ಅಂದ್ಕೊಂಡ್ರೆ ಮತ್ತೆ ಇವತ್ತಿನ ರಾಜಕಾರಣ ನೆನಪಿರ್ಬಾರ್ದು. ಶಲ್ಯ ಅಕಸ್ಮಾತ್ತಾಗಿ ಕೌರವರ ಸೈನ್ಯ ಸೇರ್ಕೊಂಡ್ಬಿಟ್ಟೆ. ಆದರೆ ಒಳಗೊಳಗೆ ಪಾಂಡವರೊಳಗೆ ಪ್ರೀತಿ. ಒಂದು ದುರಂತ ಕರ್ಣಂದು ಏನು ಅಂದ್ರೆ, ಅವನ ಜೊತೆಗಿದ್ದವರು ಯಾರು ನಿಜವಾಗಿ ಅವನ ಪಕ್ಷದಲ್ಲಿ ಇದ್ದವರ ಅಲ್ವೇ ಅಲ್ಲ. ದೇಹ ಇಲ್ಲಿ, ಮನಸ್ಸು ಅಲ್ಲಿ. ಭೀಷ್ಮ, ದ್ರೋಣ, ಕರ್ಣ, ವಿದುರ, ಶಲ್ಯ, ಅಶ್ವತ್ಥಾಮ ಯಾರನ್ನು ತಗೊಂಡ್ರು ಪಾಂಡವ ಪಕ್ಷಪಾತಿಗಳು. ಯಾಕೆ ಅಂದ್ರೆ ಧರ್ಮ ಗೆಲ್ಲಬೇಕು, ಅಧರ್ಮ ಸೋಲಬೇಕು.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಂ ಸೃಜಾಮಿ. ಭಗವದ್ಗೀತೆಯ ವಾಕ್ಯ. ಅವನಿಗೆ ಧರ್ಮ ಗೆಲ್ಲಬೇಕು. ಧರ್ಮ ಕೃಷ್ಣನ ಜೊತೆ ಧರ್ಮರಾಯ, ಅವರು ಧರ್ಮ ಪಕ್ಷಪಾತಿಗಳು, ಅವ್ರು ಗೆಲ್ಲಬೇಕು. ಹಾಗಾಗಿ ಕೌರವರಲ್ಲಿ ದೇಹ ಇಟ್ಕೊಂಡವರೆಲ್ಲ ಮನಸ್ಸಿನಲ್ಲಿತ್ತು ಅಂದ್ರೆ ಮಾಡವರು. ಶಲ್ಯನು ಅದೇ ಸೇರಿಕೊಂಡು ಯುದ್ಧ ನಡೆಯುತ್ತದೆ. ಈಗ ಅಲ್ಲಿಂದ ಒಂದು ಸಣ್ಣ ಪ್ರಸಂಗ ಮರೆತು ಹೊಂಟಿದ್ದೆ ನಾನು. ಶಲ್ಯ ಸಾಧ್ಯ ಆಗಬೇಕಲ್ಲ ಕರ್ಣನಿಗೆ. ಶಲ್ಯನಿಗೆ ಮನಸ್ಸಿಲ್ಲ, ಬಿಕಾಸ್ ಯುವರ್ ಸೀನಿಯರ್. ಅಲ್ಲಿ ತಿಕ್ಕಾಟ ಇದ್ದದ್ದೇ. ನನ್ನ ಕೆಪಾಸಿಟಿ ಏನು, ಅವನು ಎಷ್ಟೋ ಅಕ್ಷೋಹಿಣಿ ಸೈನ್ಯದ ಒಡೆಯ ಅವನು. ನಿಮ್ಗೆ ಅಲ್ಲಿಷ್ಟು ಬೇಕಾದ್ರೆ ಆಮೇಲೆ ಕೊಡ್ತೀನಿ ಯಾರ್ಯಾರ ಹತ್ರ ಎಷ್ಟೆಷ್ಟು ಸೈನ್ಯ ಇತ್ತು. ರಥಿಗಳು ಯಾರು, ಅತಿರಥಿಗಳು ಯಾರು, ಅರ್ಧರಥಿಗಳು ಯಾರು, ಮಹಾರಥಿಗಳು ಯಾರು, ದೊಡ್ಡ ಲಿಸ್ಟೇ ಇದೆ. ಅವರು ರಥಿಕ, ಅರ್ಧರಥಿಕ, ಮಹಾರಥಿಕ, ಅವರ ಯೋಗ್ಯತೆ. ನನ್ನ ಹತ್ರ ಇಷ್ಟು MLA ನಿಮ್ಮ ಹತ್ರ ಎಷ್ಟಿದ್ದಾರೆ. ಆವತ್ತಿನ ಅಕ್ಷೋಹಿಣಿ, ಇವತ್ತಿನ MLA. ಅದೊಂದು ದೊಡ್ಡ ಲಿಸ್ಟೇ ಬರ್ತದೆ. ಶಲ್ಯ ಸಾಮರ್ಥ್ಯ ಮಾಡಿ ಬಲದೋಳು ಮದ್ರೇಶನ್ ನೆನ್ಪಿಟ್ಕೊಳ್ಳಿ. ಪಂಪ ಹೇಳುವ ಕೊನೆಯ ಪದ್ಯ, ಚಲದೋಳು ದುರ್ಯೋಧನಂ ನನ್ನಿಯೋಳನ ತನಯಂ ಬಲದೋಳು ಮದ್ರೇಶನ್. ಮದ್ರೇಶ ಮೀನ್ಸ್ ಮಧ್ವದೇಶದ ಶುರುತ್ತಾರೆ ಶಲ್ಯ. ಬಲದೋಳು ಮದ್ರೇಶನ್, ಮಧ್ವದೇಶದ ಶುರುತ್ತಾರೆ ಶಲ್ಯ. ಇವರಿಬ್ಬರಿಗೂ ಮಾವ ಅವನು ಕರ್ಣನಿಗೆ ಸಾಧ್ಯ ಆಗ್ಬೇಕಂತೆ. ಎಲ್ಲಿಯಾದ್ರೂ ಸಾಧ್ಯ ಇದೆಯಾ? ಕರ್ಣ ಸೂತ ಕುಲಾದವನು, ಕೀಳು ಕುಲದವನು, ಅಂತಿಗ ಪುತ್ರ. ಇವನಿಗೆ ನಾನು ಸಾಧ್ಯ ಆಗಲಿಕ್ಕೆ ದೊಡ್ಡ ವಾಗ್ವಾದ ನಡೀತದೆ ದುರ್ಯೋಧನ ಮತ್ತು ಶಲ್ಯನ ನಡುವೆ. ಅಲ್ಲಿ ಪಂಪ ಏನ್ ಮಾಡ್ತಾನೆ, ತನ್ನ ಧ್ವನಿಯನ್ನು ಸೇರಿಸ್ತಾನೆ. ಅದೇ ಸಂದರ್ಭದಲ್ಲಿ ಸಮಯ ಒಂದು ವೇಳೆ ಹೆಚ್ಚಾಗದೆ ಪಂಪ ತನ್ನ ಧ್ವನಿಯನ್ನು ಅಲ್ಲಿ ಸೇರಿಸ್ಬಿಡ್ತಾನೆ ಶಲ್ಯನ ಮೂಲಕ. ದುರ್ಯೋಧನನ ಶಲ್ಯ ಕೇಳ್ತಾನೆ, ಇದು ನಿನಗೆ ಸರಿ ಅನಿಸ್ತದೇನಪ್ಪ? ನಾನು ಕರ್ಣನಿಗೆ ಸಾಧ್ಯ ಆಗ್ಬೇಕು. ಅವನಲ್ಲಿ ನಾನೇ. ಅವನು ಸೂತಕುಲ, ನಾನು ಕ್ಷತ್ರಿಯ ಶ್ರೇಷ್ಠ. ನನ್ನ ಬಲ, ನನ್ನ ಸಾಮರ್ಥ್ಯ ಇಷ್ಟು, ಅವನಿಗೆ ನಾನು ಸಾಧ್ಯ ಆಗ್ಬೇಕು. ರಾಜನಿಗೆ ಬುದ್ಧಿ ನೀಡುವುದಿಲ್ಲ ಅಂತ ಹೇಳ್ಬೇಕು. ಓಲಗಿಸಿ ಮಾಡುವುದೇ ಕಷ್ಟನು ಇಳಾಧಿನಾಥರ. ಶಲ್ಯನ ಬಾಯಲ್ಲಿ ಪಂಪ ಹೇಳಿಸಿದ ಮಾತು. ಓಲಗಿಸಿ ಬಾಳುವುದೇ ಕಷ್ಟನು ಇಳಾಧಿನಾಥರ. ಈ ರಾಜರನ್ನ ಖುಷಿಪಡಿಸಿಕೊಂಡು ಬದುಕೋದು ಬಹಳ ಕಷ್ಟದ ಕೆಲಸ. ಯಾಕೆಂದ್ರೆ ಅವರು ಬುದ್ಧಿಗೇಡಿಗಳಿರ್ತಾರೆ. ಕೇವಲ ಅಧಿಕಾರ ಇದೆ ಅಂತ ಹೇಳಿ ತಾವು ತಿಳಿದುದನ್ನೇ ಮಾಡಿಬಿಡ್ತಾರೆ. ಕರಿದನ್ನು ತಗೊಂಡು ಹೋಗಿ ಬಿಳಿದು ಮಾಡ್ತಾರೆ, ಬಿಳಿದನ್ನು ತಗೊಂಡು ಹೋಗಿ ಕರಿದು ಮಾಡ್ತಾರೆ. ಯೋಗ್ಯರನ್ನ ತಗೊಂಡು ಹೋಗಿ ಅಯೋಗ್ಯರನ್ನಾಗಿ ಮಾಡ್ತಾರೆ, ಅಯೋಗ್ಯರನ್ನ ತಗೊಂಡು ಹೋಗಿ ಯೋಗ್ಯರನ್ನ. ಇಷ್ಟಕ್ಕೆ ಮುಗಿಲಿಲ್ಲ ಶಲ್ಯನ ಸಿಟ್ಟು. ನೀವೆಂತ ಗೊತ್ತಾ, ನೀವು ನಿಜವಾದ ತಾಯಿ ಹಾಲು ಕೂದು ಬೆಳೆದವರಲ್ಲ, ನೀವು ತೊತ್ತಿನ ಮೊಲೆವಾಲನುಂಡವರು. ಬಹುಶಃ ದುರ್ಯೋಧನ ನಡಿಗೋಗಿರ್ಬೇಕು. ತೊತ್ತಿನ ಮೊಲೆವಾಲನುಂಡು ಬೆಳೆದವರು ನೀವು, ಅವಿವೇಕಿಗಳು ನೀವು, ನಿಮಗೆ ಒದಗಿಸಿ ಮಾಡುವುದೇ ಕಷ್ಟ. ಶಲ್ಯ ಆದರೂ ಹೇಳ್ತಾನೆ, ವಿವೇಕಿಗಳಾದವರು ವಿಚಾರ ಮಾಡ್ತಾರೆ. ಆಗ್ಲೇಪ್ಪ ನೀನು ಮಾತು ನಡೆಸ್ಕೊಡ್ತೀನಿ ನಾನು. ಆಯ್ತು, ನೀನು ಅಪೇಕ್ಷೆ ಪಟ್ಟ ಹಾಗೆ ನಾನು ಕರ್ಣನಿಗೆ ಸಾಧ್ಯ ಆಗ್ತೇನೆ. ಆದರೆ ಒಂದು ಕಂಡೀಷನ್, ಒಂದು ಷರತ್ತು. ಏನು ಷರತ್ತು ಅಂದ್ರೆ, ಯುದ್ಧ ನಡೆದ ಸಂದರ್ಭದಲ್ಲಿ ನಾನು ಹೇಳಿದ ಹಾಗೆ ಕರ್ಣ ಕೇಳತಕ್ಕದ್ದು. ನಾನು ಸಾಧ್ಯ ಆಗಿರ್ಬೋದು, ಅವನು ಮುಖ್ಯ ಯುದ್ಧ ಮಾಡುವವ ಆಗಿರ್ಬೋದು, ಆದರೆ ಷರತ್ತು ನಾನು ಹೇಳಿದ ಹಾಗೆ ಅವನು ಕೇಳಬೇಕು. ಇಲ್ಲ ಅಂದ್ರೆ ರಥ ಬಿಟ್ಟು ಇಳಿದು ಹೋಗುದು. ಇದು ಪೂರ್ವ ಷರತ್ತು. ಸರಿ, ಯುದ್ಧ ನಡೀತದೆ. ಯುದ್ಧ ನಡೆದ ಸಂದರ್ಭದಲ್ಲಿ ಕರ್ಣನ ಬತ್ತಳಿಕೆಯಲ್ಲಿ ಸರ್ಪಾಸ್ತ್ರ ಇದೆ. ಸರ್ಪಾಸ್ತ್ರದ ಬಗ್ಗೆ ಮತ್ತೊಂದು ಕಥೆ ಬೇರೆ ಹೋಗ್ತದೆ. ಸರ್ಪಾಸ್ತ್ರದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಇನ್ನೊಂದು ನಿಮಿಷ. ಒಂದು ಕಾಲದಲ್ಲಿ ಅರ್ಜುನ ಇಂದ್ರನಿಗೆ ಖಾಂಡವ ವನವನ್ನ ಅರ್ಪಣೆಯ ರೂಪದಲ್ಲಿ ಸುಟ್ಟು ಬೂದಿ ಮಾಡಿ ಅವನಿಗೆ ಅರ್ಪಣೆ ಮಾಡಿರ್ತಾನೆ. ಖಾಂಡವ ವನವನ್ನ ಇಂದ್ರನಿಗೆ ಅರ್ಜುನ ಅರ್ಪಣೆ ಮಾಡಿರ್ತಾನೆ, ಬೆಂಕಿ ಹಚ್ಚಿದ್ರು. ಆ ಸುಡುವ ಸಂದರ್ಭದಲ್ಲಿ ಸರ್ಪದ ಸಂತತಿ ನಾಶ ಆಗಿರ್ತದೆ, ಹಾವಿನ ಒಂದು ಸಂತತಿ ನಾಶ ಆಗಿರ್ತದೆ. ಅದು ಅರ್ಜುನನ ಮೇಲಿನ ಸೇಡಿನಿಂದ ಒಂದು ಅಸ್ತ್ರವಾಗಿ ಅರ್ಜುನನ ಶತ್ರುವಾದ ಕರ್ಣನ ಬತ್ತಳಿಕೆಯಲ್ಲಿ ಸ್ಥಳ ಪಡ್ಕೊಂಡು. ಅರ್ಥ ಆಯ್ತಾ? ಖಾಂಡವ ವನ ದಹನ ಪ್ರಸಂಗ ಹಿಂದಕ್ಕೆ ಹೋಗಬೇಕು. ಇಂದ್ರ ಮಾರುವೇಷದಲ್ಲಿ ಬಂದು ಅರ್ಜುನನ ಹತ್ರ ವಿನಂತಿ ಮಾಡಿಕೊಳ್ತಾನೆ, ಬೆಂಕಿಯವನು ನನಗೆ ಬಟ್ಟೆ ಹಸಿದು ಬಿಟ್ಟಿದೆ, ನನಗೇನಾದ್ರೂ ಉಣ್ಲಿಕ್ಕೆ ಕೊಡು. ಅರ್ಜುನ ಆಯ್ತು, ಕೊಟ್ಟೆ. ಏನು? ಖಾಂಡವ ವನ ಸುಟ್ಟು ಬೂದಿ ಆಯಿತು, ಸರ್ಪ ಸಂತತಿ ನಾಶವಾಯಿತು. ಒಂದು ದೊಡ್ಡ ತಾಯಿ, ಒಂದು ಮರಿ. ತಾಯಿ ಮತ್ತು ಮರಿ. ತಾಯಿ ಸುಟ್ಕೊಂಡು ಸಾಯ್ತಾ ಇದೆ, ಮರಿ ಇನ್ನೇನು ಆ ಬೇಲಿಯಿಂದ ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು
ಬಿಟ್ಟರೆ ಇದು ಸಾಯ್ತದೆ ಅಂತ ಹೇಳಿ, ಬರೀನು ಸಾಯ್ತದೆ ಅಂತ ಹೇಳಿ ತಾಯಿಗೆ ಅದರ ಬಾಲವನ್ನು ಕತ್ತರಿಸಿ ಮುಖವನ್ನಷ್ಟೇ ಬಿಟ್ಟು ಬಿಡ್ತದೆ. ಆ ಮುಖ ಆ ಖಾಂಡವನ ಪ್ರದೇಶದಿಂದ ಹೊರಗೆ ಬೀಳ್ತದೆ, ಸೇಡಿಟ್ಕೊಳ್ತದೆ ದುರ್ಯೋಧನ ಮೇಲೆ. ಅರ್ಜುನನ ಮೇಲೆ. ಯಾವ ಅರ್ಜುನ ನಮ್ಮ ಸಂತತಿಯನ್ನು ನಾಶ ಮಾಡಿದ್ದಾನೆ ಅವನನ್ನು ಕೊಲ್ಲದೆ ಬಿಡುವುದಿಲ್ಲ. ಅದಕ್ಕೆ ಸೂಕ್ತವಾದ ಜಾಗ ಯಾವುದು ಅಂದ್ರೆ ಅರ್ಜುನನ ಶತ್ರುವಾದ ಕರ್ಣನ ಬತ್ತಳಿಕೆ. ನೆನಪು ಮಾಡಿಕೊಳ್ಳಿ, ಯುದ್ಧ ನಡೆದಿದೆ, ಕರ್ಣನ ಬತ್ತಳಿಕೆಯಲ್ಲಿ ಸರ್ಪಾಸ್ತ್ರ ಇದೆ, ಶಲ್ಯ ಕರ್ಣನ ಸಾರಥಿಯಾಗಿದ್ದಾನೆ, ಕರ್ಣ ಬಾಣವನ್ನು ಹೂಡ್ತಾ ಇದ್ದಾನೆ, ಎಲ್ಲಿ ಅರ್ಜುನನ ತಲೆಗೆ ಶಿರೋಭಾಗಕ್ಕೆ ಬಾಣವನ್ನು ಹೂಡ್ತಾ ಇದ್ದಾನೆ. ಇದಕ್ಕೆ ಹಿಂದೆ ಹೋಗ್ಬೇಕಾದ್ರೆ ತಲೆಗೆ ಯಾಕೆ ಹೂಡಿದ, ಎದೆಗೆ ಯಾಕೆ ಹೂಡಲಿಲ್ಲ ಅಂದ್ರೆ ಮತ್ತೆ ಹಿಂದಕ್ಕೆ ಹೋಗಬೇಕು. ಕರ್ಣ ತಾಯಿಗೆ ಮಾತು ಕೊಟ್ಟಿದ್ದಾನೆ, ನೋಯಿಸೆನು ನಿನ್ನೈವರನು ರಾಜೀವ ಸಖನಾಣೆ. ಕುಮಾರವ್ಯಾಸನಲ್ಲಿ ಒಂದು ಶಬ್ದ. ಕುಂತಿ ಬಂದು ಶರಗೊಳ್ಳು ಬೇಡ್ಕೊಳ್ತಾಳೆ ಕರ್ಣನ ಹತ್ರ, ಅಯ್ಯೋ ಪುಣ್ಯಾತ್ಮ, ಪಾಂಡವರು ನಿನ್ನ ಸ್ವಂತ ತಮ್ಮಂದಿರು, ರಕ್ತ ಹಂಚಿಕೊಂಡು ಬೆಳೆದವರು, ಅವರನ್ನ ನೀನು ಯುದ್ಧದಲ್ಲಿ ಕೊಲ್ತೀಯ ಅಂತ ಹೇಳಿ ಅವನ ಮನಸ್ಸು ಪರಿವರ್ತನೆ ಮಾಡಿ ಅವನಿಂದ ಒಂದು ಮಾತು ತಗೊಂಡಿರ್ತಾಳೆ ಕುಂತಿ. ನೋಯಿಸೆನು ನಿನ್ನ ಐವರನು ರಾಜೀವ ಸಖನಾಣೆ. ರಾಜೀವ ಸಖ ಮೀನ್ಸ್ ಸೂರ್ಯ. ಸೂರ್ಯನ ತಂದೆ, ಕರ್ಣನ ತಂದೆ ಸೂರ್ಯ. ತಂದೆಯ ಮೇಲೆ ಆಣೆ ಮಾಡಿ ಸೂರ್ಯ ಮಾತು ಕೊಟ್ಟಿದ್ದಾನೆ ಕುಂತಿಗೆ, ಏನು ನಿನ್ನ ಮಕ್ಕಳನ್ನು ನಾನು ಕೊಲ್ಲುವುದಿಲ್ಲ. ಈಗ ಯುದ್ಧ ಭೂಮಿಗೆ ಬನ್ನಿ, 2 ರಥ ಇದೆ, ಇಲ್ಲಿ ಕರ್ಣ ಇದ್ದಾನೆ, ಇಲ್ಲಿ ಅರ್ಜುನ ಇದ್ದಾನೆ. ಕರ್ಣ ಸರ್ಪಾಸ್ತ್ರವನ್ನು ಹೂಡ್ತಾ ಇದ್ದಾನೆ, ಎಲ್ಲಿ ಅರ್ಜುನ ಎದೆಗಲ್ಲ, ತಲೆಗೆ. ಬಾಣ ಬಂತು ಅನ್ನೋ ಹೊತ್ತಿಗೆ ಮತ್ತೆ ಕೃಷ್ಣ ತಂತ್ರಗಾರ ಅಲ್ಲಿ ಹಾಜರ. ಅರ್ಜುನರ ರಥವನ್ನು ಸ್ವಲ್ಪ ಭೂಮಿಯೊಳಗೆ ಅದುಮಿ ಬಿಡ್ತಾನೆ. ಅರ್ಜುನನ ರಥವನ್ನು ಭೂಮಿಯಲ್ಲಿ ಸ್ವಲ್ಪ ಅದುಮಿ ಬಿಡ್ತಾನೆ. ಆ ಸರ್ಪಾಸ್ತ್ರ ಬಂದು ಅರ್ಜುನನ ಕಿರೀಟವನ್ನು ಹಾರಿಸ್ಕೊಂಡು ಹೋಗಿಬಿಡ್ತಾನೆ. ಅರ್ಜುನನ ಕಿರೀಟವನ್ನು ಹಾರಿಸ್ಕೊಂಡು ಹೋಗಿಬಿಡ್ತಾನೆ. ಸರ್ಪಾಸ್ತ್ರಕ್ಕೆ ಪ್ರತಿಜ್ಞೆ ಈಡೇರಲಿಲ್ಲ, ಸೇಡು ತೀರಲಿಲ್ಲ. ಮತ್ತೆ ಸುತ್ತಾದ ಬಂದು ಕರ್ಣನ ಬತ್ತಳಿಕೆಯಲ್ಲಿ ಸೇರಿಕೊಳ್ತಾನೆ. ಶಲ್ಯನಿಗೂ ಸಿಟ್ಟು ಬಂತು. ಕರ್ಣ ಎಲ್ಲಿ ಹೋಗ್ತಾ ಇದ್ದೀಯ ನೀನು? ಬಾಣ ಕಿರೀಟಕ್ಕೆ ಯಾಕೆ ಹೋಗ್ತಾ ಇದ್ದೀಯ? ಎದಿಕ್ ಬಾಣ ಹೋದು? ಕರ್ಣ ಹೇಳಿದ, ಒಮ್ಮೆ ತೊಟ್ಟ ಬಾಣವನ್ನ ಕರ್ಣ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ, ಒಮ್ಮೆ ತೊಟ್ಟ ಗುರಿಯನ್ನ ಕರ್ಣ ಮತ್ತೊಮ್ಮೆ ಬದಲಾವಣೆ ಮಾಡೋದಿಲ್ಲ. ಬಾಣ ಬಿಟ್ಟು ಅರ್ಜುನನ ಕಿರೀಟ ಮಾತ್ರ ಹಾಗೆ ಹೋಯಿತು. ಅರ್ಜುನ ಬದುಕಿಕೊಂಡ. ಸಿಟ್ಟಿನ ಬರದಲ್ಲಿ ಸರ್ಪಾಸ್ತ್ರವನ್ನು ಮತ್ತೆ ಕರ್ಣನ ಬತ್ತಳಿಕೆಯಲ್ಲಿ ಮನೆ ಮಾಡಿದೆ. ಮತ್ತೆ ಹೀಗೆ ಕೈ ಹಾಕಿದಾಗ ಮತ್ತೆ ಅದೇ ಅಸ್ತ್ರ ಬಂತು ಕರ್ಣನ ಕೈಗೆ. ಆಗ ಅವನಿಗೆ ಆಶ್ಚರ್ಯ, ಎಚ್ಚರ ಆಗ್ತಾನೆ. ಕುಂತಿಗೆ ಮಾತು ಕೊಟ್ಟಿದ್ದೇನೆ, ಪಾಂಡವರನ್ನು ಕೊಲ್ಲೋದಿಲ್ಲ ಅಂತೇಳಿ. ಮತ್ತೆ ಇದೇ ನನ್ನ ಕೈಗೆ ಬರ್ತಾ ಇದೆಯಲ್ಲ. ಒಂದು ನೆನಪಿಟ್ಕೊಳ್ಳಿ, ಕರ್ಣನೋ ಒಂದು ಹಂತದಲ್ಲಿ ಮೋಸ ಮಾಡಿದವನೇ. ನನ್ನಿಯೋಳಿನ ತನಯಂ ಗಂಡಿನೋಳು ಭೀಮಸೇನಂ ಬಲದೋಳು ಭದ್ರೇಶನ್ ಅತ್ಯುನ್ನತಿಯೋಳು ಅಮರ ಸಿಂಧುಭವಂ ಚಾಪ ವಿದ್ಯಾ ಬಲದೋಳು ಬ್ರಹ್ಮೋದ್ಭವಂ ಸಾಹಸದ ಮಹಿಮೆಯೋ ಫಲ್ಗುಣಂ ಧರ್ಮದೋಳು ಧರ್ಮಚಿತ್ತಂ ಧರ್ಮದೋಳು ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಯುವಕಳಿನ್ ಈ ಭಾರತಂ ಲೋಕ ಪೂಜ್ಯ. ಪಂಪ ಹೇಳುವ ಕೊನೆಯ ಪದ್ಯ. ಇಂತಿಂಥ ಮಹಾನಾಯಕರಿಂದ ಈ ಭಾರತ ಲೋಕ ಪೂಜ್ಯವಾಗಿದೆ. ಅವರಲ್ಲಿ ಎಲ್ಲ ಘಟನಾವಳಿಗಳಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ತಪ್ಪು ಮಾಡಿದ್ದಾರೆ. ನೀವು ಇಡೀ ಮಹಾಭಾರತ ಓದು ಕುತೂಹಲ ಇದ್ದರೆ ಒಂದು ಪುಸ್ತಕದ ಹೆಸರು ಹೇಳ್ತೀನಿ ನಿಮಗೆ, ಆಮೇಲೆ ಬೇಕಾದ್ರೆ ಓದ್ಕೊಳ್ಳಿ. AR ಕೃಷ್ಣಶಾಸ್ತ್ರಿ ಅನ್ನುವರು ವಚನ ಭಾರತ ಗದ್ಯದಲ್ಲಿದೆ. ನಿಮ್ಗೇನು ತೊಂದರೆ ಆಗಲಿಕ್ಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಡೀ ಮಹಾಭಾರತದ ಚೌಕಟ್ಟನ್ನು ಒಂದಿಷ್ಟಾದರೂ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ದರೆ AR ಕೃಷ್ಣಶಾಸ್ತ್ರಿ ವಚನ ಭಾರತ. ಇನ್ನೊಂದು ಪುಸ್ತಕ ಹೇಳ್ತೀನಿ, ಆ 18 ದಿನಗಳು. KS ನಾರಾಯಣಾಚಾರ್ ನಮ್ಮ ಕರ್ನಾಟಕ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. KS ನಾರಾಯಣ. ಆ 18 ದಿನಗಳು, 18 ದಿನಗಳ ಮಹಾಭಾರತ ಯುದ್ಧದ ವಾಸ್ತವ ಚಿತ್ರಣವನ್ನು ಒಂದು ಕಾದಂಬರಿಯ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಕುತೂಹಲ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ನೆನಪಿಸ್ಕೊಳ್ತಾ ಇದ್ದೆ. ಸರಿ, ಶಲ್ಯನಿಗೆ ಸಿಟ್ಟು ಬಂತು. ನಾನು ಹೇಳಿದಾಗೆ ಒಂದು ಕೇಳಲಿಲ್ಲ ಅಂತ ಹೇಳಿ ರಥ ಬಿಟ್ಟು ಇಳಿದು ಹೋಗ್ಬಿಡ್ತಾನೆ. ಮತ್ತೆ ಕರಾರಾಗಿರ್ತಾನೆ, ನಾನು ಹೇಳಿದಾಗ ಕೇಳಬೇಕು. ಕರ್ಣ ಕೇಳಲಿಲ್ಲ. ಶಲ್ಯನಿಗೆ ಸಿಟ್ಟು ಬಂತು, ರಥ ಬಿಟ್ಟು ಇಳಿದು ಹೋದ. ಕರ್ಣನ ದುರದೃಷ್ಟ, ರಥದ ಗಾಲಿ ಭೂಮಿಯಲ್ಲಿ ಸಿಕ್ಕೊಂಡು. ಯಾಕೆ ಅಂದ್ರೆ ಅಂತ ಮತ್ತೆ ಹಿನ್ನೆಲೆ, ಅದಕ್ಕೆ ಮತ್ತೊಂದು ಕಥೆ, ಅವರ ಕಡೆಗೆ ನಾನು ಹೋಗೋದು. ಕರ್ಣನ ರಥದ ಗಾಲಿ ಭೂಮಿಯೊಳಗೆ ಸಿಗ್ತದೆ. ಕರ್ಣ ಏಕಾಂಗಿ ರಥದಿಂದ ಕೆಳಗೆ ಇಳಿದವನು, ಅದರ ಗಾಲಿ ಎತ್ತಾ ಇದ್ದಾನೆ. ಇಲ್ಲಿದ್ದಾನಲ್ಲ ಮಿಸ್ಟರ್ ಕೃಷ್ಣ, ಅದು ಅರ್ಜುನ ಕಡೆ ಬಾಣ. ಈಗಲೇ ಕೊಡ್ಬೇಕು ನೀನು ಕರ್ಣನ. ಇಲ್ಲೇ ಹೋದ್ರೆ ಅವನು ಅಜೇಯ. ಈ ಕ್ಷಣದಲ್ಲಿ ನೀನು ಕರ್ಣನ ಕೊಂದೇ ಹೋದ್ರೆ ನೀನು ಸಾಧ್ಯ. ಮನಸ್ಸಿತ್ತೋ ಇಲ್ವೋ
ಅರ್ಜುನ ಕೊಲ್ಲೇಬೇಕಾಯ್ತು, ಬಾಣ ಬಿಡ್ತಾನೆ, ಕರ್ಣ ಸಾಯ್ತಾನೆ. ಪಂಪ ಅಲ್ಲಿ ಒಂದು ರೀತಿ ಕಣ್ಣೀರು ಹಾಕಿದ ಹಾಗೆ ಕವೆದಾರೆ. ಕರ್ಣನ್ ಕೊಟ್ಟಿತ್ತು ಭಾರತ. ದೊಡ್ಡ ಮಾತು, ಒಂದು ಮಾತು. ಕಥಾನಾಯಕ ಯಾರೋ ಪಂಪನಿಗೆ ಅರ್ಜುನ, ವಿಕ್ರಮಾರ್ಜುನ ವಿಜಯ, ಸೋಕಾಲ್ಡ್ ಟೈಟಲ್ ನೋಡಿ, ವಿಕ್ರಮಾರ್ಜುನ ವಿಜಯ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಪುಣ್ಯಾತ್ಮ ಪಂಪ? ಕರ್ಣಂ ಕೊಟ್ಟಿತ್ತು ಭಾರತ, ಕರ್ಣ ರಸಾಯನ ಬಂತೆ ಭಾರತ. ಕರ್ಣ ರಸಾಯನ ಅಂತೆ ಭಾರತ. ಅರ್ಜುನ ಎಲ್ಲಿ ಹೋದ? ಕಥಾನಾಯಕ ಎಲ್ಲಿ ಹೋದ? ನೆನ್ಪಿಟ್ಕೊಳ್ಳಿ, ಪಂಪ ತನ್ನನ್ನು ತಾನು ಮಹಾಭಾರತ ವಸ್ತುವಿಗೆ ಸರೆಂಡರ್ ಮಾಡ್ಕೊಂಡಿದ್ದಾನೆ. ನಾಯಕ ಇರ್ಬೋದು ಅರ್ಜುನ, ಅವನ ಪ್ರಸಂಗ ಬಂದಾಗ ಅವನ ಬಗ್ಗೆ ವರ್ಣನೆ ಮಾಡ್ತೀನಿ. ಬಟ್ ಇಲ್ಲಿ ಕರ್ಣ ನನ್ನ ಮನಸ್ಸನ್ನ ಗೆದ್ದಿದ್ದಾನೆ. ಇದರಿಂದ ಇನ್ನೂ ಒಂದು ಸೂಕ್ಷ್ಮ ಇದೆ. ಹರಿಕೇಸರಿ ಮತ್ತು ಪಂಪ ಹೇಗೆ ಸ್ನೇಹಿತರಿದ್ದರೋ ಹಾಗೆ ದುರ್ಯೋಧನ ಮತ್ತು ಕರ್ಣ ಇಬ್ಬರು ಸ್ನೇಹಿತರು. ಹರಿಕೇಸರಿ ಮತ್ತು ಪಂಪ ಹೇಗೆ ಸ್ನೇಹಿತರೋ ಹಾಗೆ ದುರ್ಯೋಧನ ಮತ್ತು ಕರ್ಣ ಇಬ್ಬರು ಸ್ನೇಹಿತರು. ಈ ಒಂದು ಸೆಳೆತದಿಂದಾಗಿ ಪಂಪ ಏನ್ ಮಾಡ್ತಾನೆ? ನೆನೆವೊಡೆ ಕರ್ಣನಂ ನೆನೆಯ, ಬೆರಗಾರವನ್ನು ಒಂದೇ ಚಿತ್ತದಿಂದ ನೆನೆವೊಡೆ ಕರ್ಣನಂ ನೆನೆಯ. ಈ ಮಾತು ಕೇಳಿದರೆ ಹರಿಕೇಸರಿಗೆ ಏನು ಅನಿಸಿರ್ಬೇಕು? ಹರಿಕೇಸರಿಗೆ ಯಾರು ಅವನನ್ನು ನೆನಪು ಮಾಡಿಕೊಳ್ಳಿ. ಈ ಕಥೆಯನ್ನು ಬರೆಯಲಿಕ್ಕೆ ಪಂಪನಿಗೆ ಪೋಷಣೆ ಪ್ರೇರಣೆ ನೀಡಿದವನು. ಈಗ ಅವನು ಏನು ಹೇಳ್ತಾ ಇದ್ದಾನೆ? ಪಂಪ ನೆನೆವೊಡೆ ಕರ್ಣನಂ ನೆನೆಯ. ಈ ಮಾತು ಕೇಳುವಾಗ ಒಟ್ಟೋಲಕದಲ್ಲಿ ಪೀಠದ ಮೇಲೆ ಕೂತಿರುವಂತ ಹರಿಕೇಸರಿಗೆ ಏನು ಅನಿಸಿರ್ಬೇಕು? ಗೆಟೌಟ್ ಅನ್ಬೇಕಾಗಿತ್ತು ಅವನು. ಯಾರಿಗೆ? ಪಂಪನಿಗೆ. ಅಲ್ಲಿ ಯಾಕೆ ಅಂದ್ರೆ ಅವನು ಗುಣಾರ್ಣವ, ಗುಣಗಳ ಸಮುದ್ರ. ಇವನು ಕವಿತಾ ಗುಣಾರ್ಣವ. ಪಂಪ ಕವಿತೆಗಳ ಗುಣಕ್ಕೆ ಸಮುದ್ರ ಅಂದ್ರೆ ಅವನ ಗುಣಗಳಿಗೆ ಸಮುದ್ರ. ಯಾವ? ಹರಿಕೇಸರಿ. ಇಂಥ ಎಲ್ಲ ಸೂಕ್ಷ್ಮಗಳು ನಿಮ್ಗೆ ಒಂದು ಅರ್ಥ ಆಗಬೇಕು ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಅರ್ಥ ಆಗಿರಬೇಕು ಅಂದ್ರೆ ಈಸಿ. ಮಹಾಭಾರತವನ್ನು ನೀವು ಒಳಗೆ ಪ್ರವೇಶ ಮಾಡಬೇಕು ಅಂದ್ರೆ ಇವತ್ತಿನ ಕಣ್ಣು ಮುಂದಿನ ಒಂದು ಪ್ರಸಂಗನ ತಿಳ್ಕೊಬೇಕಂದ್ರೆ ಅದ್ರ ಹಿಂದಿನ ಇನ್ಯಾವುದೋ ಒಂದು ಪ್ರಸಂಗಕ್ಕೆ ನೀವು ಹೋಗ್ಲೇಬೇಕು. ಸರಿ, ಕರ್ಣನ ಗಾಲಿ ಯಾಕೆ ಸಿಕ್ಕು ಅಂದ್ರೆ ನಮ್ಗೊಂದು ಕಥೆ ಬರ್ತದೆ. ನಾ ಹೇಳಿದ ಕೃತಿಯಲ್ಲಿ ನಿಮ್ಗೆ ಎಲ್ಲ ಸಿಗ್ತವೆ, ಆಮೇಲೆ ಬೇಕಾದ್ರೆ ಓದ್ಬೋದು. ಕರ್ಣನ ರಥದ ಗಾಲಿ ಯಾಕೆ ಸಿಕ್ಕು ಅಂದ್ರೆ 21 ಸಲ ಅವನು ಈ ಭೂಮಿಯನ್ನ ಹಿಂಡಿ ಹಾಕಿದ್ನಂತೆ, ಅಂದ್ರೆ ಎಲ್ಲರನ್ನೂ ಸೋಲಿಸಿದ್ನಂತೆ. ಆ ಸೇಡಿಗಾಗಿ ಆ ಭೂಮಿಯ ರಥದ ಗಾಲಿಯನ್ನು ನುಂಗಿತು ಅನ್ನುವಂಥದ್ದು ಅಲ್ಲಿ ಬರ್ತದೆ. ಸರಿ, ರಥದ ಗಾಲಿ ಸಿಕ್ತು, ಅರ್ಜುನನಿಂದ ಕರ್ಣನ ಸಾವಾಯ್ತು. ಕರ್ಣನ ಬಗ್ಗೆ ಒಂದು ಮಾತು ನೀವು ಗುರುತಿಸಬೇಕು. ಪಂಪ ಹೇಳ್ತಾನೆ, ಕರ್ಣ ಸತ್ತು ಕೂಡಲೇ ಅವನ ಶರೀರದಿಂದ ಒಂದು ತೇಜೋಗೋಲ, ಒಂದು ಬೆಳಕಿನ ಉಂಡೆ ಮೇಲೆ ಮೇಲೆ ಏರಿ ಹೋಗಿ ಸೂರ್ಯದೇವನ ಜೊತೆಗೆ ಲೀನವಾಯಿತಂತೆ. ಇದು ಪೋಯಟ್ರಿ, ಇದು ಕಾವ್ಯ. ಕಲ್ಪನೆ ಹೇಗಿದೆ ನೋಡಿ. ಸೂರ್ಯನ ಮಗ ಕರ್ಣ, ಸೂರ್ಯನ ಮಗ ಕರ್ಣ. ಇವತ್ತು ಕರ್ಣ ಸತ್ತಿದ್ದಾನೆ. ಅವನ ಪ್ರಾಣ ಪಕ್ಷಿ ಮೇಲೆ ಮೇಲೆ ಹೋಗಬೇಕು. ಅದು ಯಾಕೆ ಹೋಯ್ತು? ಪಂಪನನ್ನ ಕೇಳಿ. ಒಂದು ತೇಜೋಗೋಲ, ಒಂದು ತೇಜೋಗೋಲ ಮೇಲೆ ಮೇಲೆ ಉಂಡೆಯ ಹಾಗೆ ಹೋಗಿ ಸೂರ್ಯದೇವನ ಜೊತೆಗೆ ಲೀನವಾಯಿತು. ಕರ್ಣನ ಪಾತ್ರಕ್ಕೆ ಪಂಪ ಎಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾನೆ ಅನ್ನೋದನ್ನ ಈ ನೆನೆಯದಿರಣ್ಣ ಭಾರತದೋಳು ಇಂಪೆರರಾಮನ್ ಒಂದೇ ಚಿತ್ತದಿಂದ ನೆನೆವರೆ ಕರ್ಣನಂ ನೆನೆಯ. ಕರ್ಣನ್ ಕೊಟ್ಟಿತ್ತು ಭಾರತ, ಕರ್ಣ ರಸಾಯನ ಮತ್ತೆ ಭಾರತ. ಕೊನೆಗೆ ಇನ್ನೊಂದು 14ನೇ ಆಶ್ವಾಸದ ಕೊನೆಗೆ ಇನ್ನೊಂದು ಮಾತು ನೋಡ್ತಾನೆ. ಬಹುಶಃ ಪಾಂಡವರೆಲ್ಲರೂ ಸೇರಿ, ಕುಂತಿಯೂ ಸೇರಿದಾಗ ಒಂದು ತೀರ್ಮಾನ ತಗೊಳ್ತಾರೆ. ಪಾಂಡವರು ಶವ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಕರ್ಣನಿಗಾಗಿ ಒಂದು ಪ್ರತ್ಯೇಕ ಸಮಾಧಿಯನ್ನ ನಿರ್ಮಾಣ ಮಾಡ್ತಾರೆ. ಕರ್ಣಸ್ಥಳಿ ಅಂತ ಹೆಸರು. ಕರ್ಣಸ್ಥಳಿ, ಕರ್ಣನಿಗೆ ವಿಶೇಷವಾದ ಸಮಾಧಿಯನ್ನು ನಿರ್ಮಾಣ ಮಾಡ್ತಾರೆ. ಕರ್ಣಸ್ಥಳಿ. ನಿಮ್ಗೆ ಆಶ್ಚರ್ಯ ಆಗಬಹುದು, KS ನಾರಾಯಣಾಚಾರ್ಯ ಅವರು ದಿಲ್ಲಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಕ್ಷೇತ್ರ ಕಾರ್ಯ ಕೈಗೊಂಡು ವೈಶಂಪಾಯನ ಸರೋವರವನ್ನು ನೋಡಿ ಬಂದಿದ್ದಾರೆ ಇವತ್ತಿನ ಸ್ಥಿತಿಯಲ್ಲಿ. ಆಮೇಲೆ ಭೀಷ್ಮನಿಗೆ ಎಲ್ಲಿ ಬಾಣ ಬಿತ್ತು, ಎಲ್ಲಿ ಶರಶಯನದ ಮೇಲೆ ಮಲಗಿದ್ದ ಅನ್ನೋದನ್ನ ಭೌತಿಕವಾಗಿ ನೋಡಿ ಬಂದಿದ್ದಾರೆ ಇವತ್ತಿನ ಸ್ಥಿತಿಯಲ್ಲಿ. ಕರ್ಣನ ರಥದ ಗಾಲಿಯಲ್ಲಿ ಸಿಕ್ಕಿತ್ತು ಅನ್ನೋದನ್ನು ಭೌತಿಕವಾಗಿ ನೋಡಿ ಬಂದಿದ್ದಾರೆ ಇವತ್ತಿನ ಸ್ಥಿತಿಯಲ್ಲಿ. ನೆನಪಿರಲಿ, ಮಹಾಭಾರತ ನಡೆದದ್ದು ಸುಮಾರಾಗಿ 4000 ವರ್ಷಗಳಷ್ಟು ಹಿಂದೆ. ಸುಮಾರಾಗಿ, ಎಕ್ಸಾಕ್ಟ್ಲಿ ಅದರ ಕಾಲ ಹೇಳೋದು ಕಷ್ಟ. ಸುಮಾರು 3,500-4,000 ವರ್ಷಗಳ ಹಿಂದೆ ನಡೆದಿರುವಂಥದ್ದು. ನಿಮಗೆ ಇನ್ನೊಂದು ಸಿಂಪಲ್ ಉದಾಹರಣೆ ಕೊಟ್ಟು ಬಿಡ್ತೀನಿ. ಕೃಷ್ಣನ ಅರಮನೆ ಸಮುದ್ರದ ಆಳದಲ್ಲಿ ಇವತ್ತು ಬುನಾದಿಯ ರೂಪದಲ್ಲಿ ಪತ್ತೆಯಾಗಿದೆ. ಶಿವನದ್ದು ನಡೀತದೆ. ಕೃಷ್ಣನ ದ್ವಾರಕೆಯ ಅರಮನೆಯ ಬುನಾದಿ ಸಮುದ್ರದ ಆಳದಲ್ಲಿ ಸಿಕ್ಕಿದೆ.
ಭೂವಿಜ್ಞಾನಿಗಳು ಜಲವಿಜ್ಞಾನಿಗಳು ಅದಕ್ಕೆ ಇವತ್ತು ಇನ್ನಷ್ಟು ಶೋಧ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ ಇದು ಕೇವಲ ಕೊಟ್ಟ ಪುರಾಣ ಅಲ್ಲ. ಬಹಳ ಜನ ನಾವೇನು ಅಂದ್ಕೊಳ್ತೀವಿ, ಮಹಾಭಾರತ ರಾಮಾಯಣ ಇವೆಲ್ಲ ಕೇವಲ ಪುರಾಣಗಳು, ಮಿತ್, ಸುಳ್ಳು, ಎಲ್ಲೋ ನಡೆದಿತ್ತೋ ಇಲ್ವೋ, ಯಾರು ನೋಡಿದ್ದದು, ಯಾರು ಕಂಡಿದ್ದದು. ನಾವು ಆಶ್ಚರ್ಯ ಆಗ್ಬೋದು ನಿಮಗೆ. ಮೂರ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ದ ಬಸವಣ್ಣನ ಮೂರ್ತಿನೇ ಕಟ್ಟಿದ ಮಹಾನ್ ವ್ಯಕ್ತಿಗಳು. ಮೂರ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ ಅವನ್ನೇ, ಯಾರು ದೇವರಿಲ್ಲ ಅಂತ ಹೇಳಿದ್ರೆ ಅವ್ರನ್ನೇ ದೇವರು ಮಾಡಿದ ಪುಣ್ಯಾತ್ಮ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮಲ್ಲಿ ಇತಿಹಾಸ ಹೋಗಿ ಪುರಾಣ ಆಗೋದಕ್ಕೆ ಹೆಚ್ಚು ಶ್ರಮ ಬೇಕಾಗಿಲ್ಲ. ಇತಿಹಾಸ ಹೋಗಿ ಪುರಾಣ ಆಗೋದಕ್ಕೆ ಹೆಚ್ಚು ಶ್ರಮ ಬೇಕಾಗಿಲ್ಲ, ಹೆಚ್ಚು ಕಾಲ ಬೇಕಾಗಿಲ್ಲ. ಯಾವ್ದೋ ವೈಯಕ್ತಿಕವಾಗಿ ಹೆಸರು ತಗೊಳ್ಳೋದು ಬೇಡ. ಯಾವುದೋ ಸಿನಿಮಾ ನಟನ ಒಂದು ಮಂದಿರ ನಿರ್ಮಾಣ ಆದ್ರೂ ಆಶ್ಚರ್ಯ ಇಲ್ಲ. ಯಾವುದೋ ಒಬ್ಬ ಸಿನಿಮಾ ನಟ ತೀರಿ ಹೋಗಿದ್ರೆ ಅವನ ಹೆಸರಿನಲ್ಲಿ ಒಂದು ದೇಗುಲ ನಿರ್ಮಾಣ ಆಗಿದ್ರು ಆಶ್ಚರ್ಯ. ಇಟ್ ಹ್ಯಾಪನ್ಸ್ ಇನ್ ಇಂಡಿಯಾದಲ್ಲಿ ಇದು ಸಾಮಾನ್ಯವಾಗಿ ನಡೀತದೆ. ಯಾಕೆಂದ್ರೆ ಹೇಳಿದೆ ಅಂದ್ರೆ ಇವೆಲ್ಲ ಕೇವಲ ಐತಿಹ್ಯಗಳಲ್ಲ, ದಂತಕಥೆಗಳಲ್ಲ, ನಡೆದು ಹೋದ ಪ್ರಸಂಗಗಳು. ಹೆಚ್ಚಾದ್ರೆ ಅದಕ್ಕೊಂದಿಷ್ಟು ಬಣ್ಣ ಹಚ್ಚಿ ಒಂದಿಷ್ಟು ಒಗ್ಗರಣೆ ಹಾಕಿ, ವ್ಯಾಸ ಒಬ್ಬನೇ ಬರೆದಿಲ್ಲ, ನೆನಪಿಟ್ಕೊಳ್ಳಿ. ಮಹಾಭಾರತವನ್ನ ಹಲವಾರು ಜನ ವ್ಯಾಸರು ಬರೆದು ಇವತ್ತು 1,00,000 ಶ್ಲೋಕದ ಅಂತರಕ್ಕೆ ಬಂದಿದೆ. 1,00,000 ಶ್ಲೋಕ. ಮೂಲ ಮಹಾಭಾರತದಲ್ಲಿ 18 ಪರ್ವಗಳಿದ್ದಾವೆ. ಪಂಪ ಅದನ್ನು ಭಕ್ತಿ ಇಳಿಸಿದ್ದು ಕೇವಲ 14 ಆಶ್ವಾಸಗಳು. ನಿಮ್ಗೆ ಗೊತ್ತಿರಲಿ, ಪಂಪ, ನಾನು ಮೊದಲು ಹೇಳ್ತೀನಿ, ಈಗೂ ಹೇಳ್ತೀನಿ, ಇಡಿಯಾವ ಮಹಾಭಾರತವನ್ನು ಹೇಳುವ ಮೋಜಿಗೆ ಹೋಗಿಲ್ಲ. ಎನ್ನರಿವ ಮಾಳ್ಕೆಯೋಳು ಪೇಳ್ದ ನನಗೇನು ಸರಿ ಕಾಣ್ತದೆ ಅಷ್ಟು ಹೇಳ್ತೀನಿ. ಏನೇನು ಹೇಳಿದ್ದೀನಿ ಅನ್ನೋದನ್ನು 14ನೇ ಆಶ್ವಾಸದಲ್ಲಿ ಒಂದು ಲಿಸ್ಟ್ ಕೊಡ್ತಾನೆ. ನಾವು ಮುಖ್ಯ ಪ್ರಸಂಗಗಳು ನಿಮ್ಗೆ ಗೊತ್ತಿರಲಿ. ಮಹಾಭಾರತದ ದೊಡ್ಡ ವಸ್ತುವನ್ನು ಪಂಪ ಹೇಗೆ ಗೌರವದಿಂದ ನೋಡಿದ್ದ ಅಂದರೆ, ಮಾತು ಹೇಳ್ತಾನೆ ಅವನು, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯಂತಿ ಸುಗಂ. ಬಹಳ ದೊಡ್ಡ ಮಾತು. ವ್ಯಾಸರ ಬಗ್ಗೆ ಪಂಪನ ಗೌರವ ಎಂಥದ್ದು ನೋಡಿ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯನ್ ಈಸುವೆಂ ಕವಿ ವ್ಯಾಸನೆನ್ ಎಂಬ ಗರ್ವ ನನಗಿಲ್ಲ. ನಾವೆಲ್ಲ 2 ಕವಿತೆ ಬರೋದು, ನಾನು ಕವಿ, ನಾನು ಮಹಾಕವಿ ಅನ್ಬೋದು. 2 ಕವಿತೆ ಅದು ಬರಿತೀವಿ, ಬೆಟ್ಟ ಕಾದಿ ಕೆಳಗೆ ದಿಬ್ಬಿನ ಕೆಳಗೆ ಇಡ್ತೀವಿ, ಓದ್ತೀವಿ, ಹರಿತೀವಿ, ತಿಂತೀವಿ, ಮತ್ತೆ ಬರಿತೀವಿ. ಅದಕ್ಕೂ ಒಂದು ಪ್ರಶಸ್ತಿ ಬರ್ತದೆ. ನಾನು ಒಬ್ಬ ಕವಿ, ನಾನು ಒಬ್ಬ ಮಹಾಕವಿ. ವ್ಯಾಸನನ್ನ ಕುರಿತು ಒಬ್ಬನ ಭಾವನೆ ಹೇಗಿತ್ತು ನೋಡಿ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯನ್. ವಚನಾಮೃತ ವಾರ್ಧಿ ಅಂತ, ವಾರ್ಧಿ ಅಂದ್ರೆ ಸಮುದ್ರ. ವ್ಯಾಸನ ಮಹಾಭಾರತ ಪಂಪನ ಕಣ್ಣಿಗೆ ಬಿಟ್ಟದ್ದು ಹೇಗೆ ಗೊತ್ತಾ? ವಚನಾಮೃತ ವಾರ್ಧಿ. ಅದನ್ನು ಈಸುವ ಹುಚ್ಚು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ಎಷ್ಟು ಮಟ್ಟಿಗೆ ಸೋಲ್ತೇನೋ, ಎಷ್ಟು ಮಟ್ಟಿಗೆ ಗೆಲ್ತೇನೋ ಗೊತ್ತಿಲ್ಲ ಅನ್ನುವಂಥ ವಿನಯದ ಮಾತುಗಳನ್ನು ಪಂಪ ಹೇಳಿಕೊಳ್ತಾನೆ. ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಪಂಪ ಬರೆದದ್ದು ಸಮಸ್ತ ಭಾರತ. ಸಮಸ್ತ ಅಂದ್ರೆ ಇಡೀ ಮಹಾಭಾರತ ಅಲ್ಲ. ನಮ್ಮ ಹಳೆಯ ತಲೆಮಾರಿನ ಬಹುತೇಕ ವಿದ್ವಾಂಸರು ಇದನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ರು. ಸಮಸ್ತ ಅಂದ್ರೆ ಸಮಗ್ರ ಅಂತ ಅರ್ಥ ಮಾಡ್ಕೊಂಡಿದ್ರು ನಾವು. ಸಮೀಕೃತ ಭಾರತ, ಒಬ್ಬನ ಜೊತೆಗೆ ಇನ್ನೊಬ್ಬನನ್ನು ಸಮೀಕರಣ ಮಾಡಿ ಹೇಳಲ್ಪಟ್ಟಿರುವಂಥ ಭಾರತ. ಅರ್ಜುನನ ಜೊತೆಗೆ ಅರಿಕೇಸರಿಯನ್ನು ಸಮೀಕರಣ ಮಾಡಿ ಹೇಳಲ್ಪಟ್ಟಿರುವಂಥ ಭಾರತ. ಸಮೀಕೃತ ಭಾರತ, ಸಂಗ್ರಹಿತ ಭಾರತ, ಸಂಕ್ಷೇಪ ಭಾರತ. ಜೊತೆಗೆ ಇನ್ನೂ ಒಂದು ಮಾತು ನೆನ್ಪಿಟ್ಕೊಳ್ಳಿ, ವ್ಯಾಸರನ್ನ ಪಂಪ ಕಾಪಿ ಮಾಡಿಲ್ಲ. ವ್ಯಾಸರನ್ನ ಪಂಪ ಕಾಪಿ ಮಾಡಿಲ್ಲ. ತನಗೆ ಹೇಗೆ ಸರಿ ಕಾಣ್ತದೆ ಹಾಗೆ ಬರೆದಿದ್ದಾನೆ. ಬೇಕಾದಲ್ಲಿ ಮೊಟಕುಗೊಳಿಸಿದ್ದಾನೆ, ಬೇಕಾದಲ್ಲಿ ವಿಸ್ತಾರಗೊಳಿಸಿದ್ದಾನೆ, ಬೇಕಾದಲ್ಲಿ ಹಳೆಯ ಸಾಮಗ್ರಿಯನ್ನು ಕೈ ಬಿಟ್ಟಿದ್ದಾನೆ, ಬೇಕಾದಲ್ಲಿ ತನಗೆ ಇಷ್ಟವಾದ ಹೊಸ ಸಾಮಗ್ರಿ ಸೇರಿಸಿಲ್ಲ. ಇಷ್ಟು ಸಾಕನ್ನು ಕಾಣಿಸ್ತದೆ. ನಿಮ್ಮ ಇಡೀ ಟೆಕ್ಸ್ಟನ್ನು ಪದ್ಯಗಳ ಮೂಲಕ ಹೇಳಬಹುದಾಗಿದ್ದ ಸಹಿತ ಸಮಯದ ಮಿತಿಯ ಕಾರಣ ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.